ಸ್ವರೂಪ ಲಕ್ಷಣದ ವಿಷಯಕವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲ ಹಿಂದಿನ ದಿವಸ ಕೇಳಿಕೊಂಡು ಬಂದ್ರಿ. ಲಕ್ಷಣದಿಂದ ಸ್ವರೂಪ ಲಕ್ಷಣವನ್ನು ಪ್ರತಿಪಾದನೆ ಮಾಡಿದರು ಮತ್ತು ಲಕ್ಷಣ ಆದ ಮೇಲೆ ಮತ್ತೆ ವಾದಿ ಪ್ರಶ್ನೆ ಮಾಡಿದ. ನುಸ್ತ ಲಕ್ಷಣದಿಂದ ಹೇಳಿದ್ರೆ ನಾವು ಒಪ್ಪುವುದಿಲ್ಲ, ಅದಕ್ಕೆ ಪ್ರಮಾಣವೂ ಕೂಡ ಬೇಕು ಅಂತ ಪ್ರಮಾಣದ ಅಪೇಕ್ಷೆ ಮಾಡಿದ. ಆವಾಗ ಅದನ್ನು ಕೂಡ ಹೇಳಿದರು. ಏನು ಪ್ರಮಾಣ ಹೇಳಿದ್ರು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಆನಂದೋ ಬ್ರಹ್ಮ ಅಂತ ಇದು ಶ್ರುತಿ ಪ್ರಮಾಣ ಕೊಟ್ಟು ಹೇಳಿದರು. ಆ ಪರಬ್ರಹ್ಮ ವಸ್ತು ಹೇಗಿದೆ ಅಂತ ಕೇಳಿದ್ರೆ ಅದು ಸತ್ಯವಾಗಿದೆ, ಅದು ಜ್ಞಾನ ಸ್ವರೂಪವಾಗಿದೆ, ಅದು ಅನಂತವಾಗಿದೆ ಮತ್ತು ಆನಂದ ಸ್ವರೂಪವಾಗಿದೆ ಅಂತ ಹೇಳಿದರು. ಇದು ಅಲ್ಲದೇನು ಅಂತ ಕೇಳಿದ್ರೆ ಸ್ಮೃತಿ ಪ್ರಮಾಣವೂ ಕೊಟ್ಟು ಹೇಳಿದರು. ಸ್ಮೃತಿ ಪ್ರಮಾಣ ಯಾವುದು ಅಂತ ಕೇಳಿದ್ರೆ ಯಾವ ವ್ಯಾಸ ಸೂತ್ರ ಅಂತಾರ, ಬ್ರಹ್ಮಸೂತ್ರ ಅಂತಾರ, ಉತ್ತರ ಮೀಮಾಂಸಾಂತರ, ವೇದಾಂತ ಶಾಸ್ತ್ರ ಅಂತಾರ. ಆ ಯಾವ ಗ್ರಂಥ ಅದು ಯಾವುದು ಅಂತ ಕೇಳಿದ್ರೆ ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರದಲ್ಲಿ ಬರತಕ್ಕಂಥ ಒಂದು ಸೂತ್ರವನ್ನು ಹೇಳಿದ್ರು, ಆನಂದದಾಯ ಪ್ರಧಾನಶ್ಯ ಅಂತ ತಿಳ್ಕೊಂಡು ಹೇಳಿ ಈ ಪ್ರಕಾರವಾಗಿ ಏನಂತ ಕೇಳಿದ್ರೆ ಇಲ್ಲಿ ಆ ಸತ್ಯ ಜ್ಞಾನಾದಿಗಳಿಗೆ ಬ್ರಹ್ಮದ ಸ್ವರೂಪ ಲಕ್ಷಣ ಸಂಭವಿಸುತ್ತದೆ ಅಂತ ಹೇಳಿ ಆದ ಮೇಲೆ ಮತ್ತೆ ಪುನಃ ಶಂಕಾ ಮಾಡ್ತಾ ಇದ್ದಾನೆ. ಯಾರು ಅಂತ ಕೇಳಿದ್ರೆ ವಾದಿ. ಏನು ಶಂಕಾ? ಒಂದು इस स्वरूप लक्षण के संभव हुए भी पूर्वकथन कर्या जो जगत के उत्पत्ति स्थिति लय का कारणत्व रूप ब्रह्म का तटस्थ लक्षण सो संभवता नहीं. ತಟಸ್ಥ ಲಕ್ಷಣ ಹೇಗೆ ಸಂಭವದ ಅನ್ನೋದನ್ನು ಈ ಪೂರ್ವದಲ್ಲಿ ಹೇಳ್ಕೊಂಡು ಬಂದ. ಇಷ್ಟು ಹೇಳಿದ್ರು ಕೂಡ ಮತ್ತಿಲ್ಲಿ ಏನಂತ ಕೇಳಿದ್ರೆ ವಾದಿ, ಆ ನಿಮ್ಮ ಬ್ರಹ್ಮದ ವಿಷಯಕವಾಗಿ ಹೇಳಿರ್ತಕ್ಕಂಥ ಯಾವ ತಟಸ್ಥ ಲಕ್ಷಣದ ಆ ತಟಸ್ಥ ಲಕ್ಷಣ ಅದು ಇಲ್ಲಿ ಸಂಭವಿಸುವುದಿಲ್ಲ ಅಂತ. ಹೇಗೆ ಅಂತ ಕೇಳಿದ್ರೆ ಅವ ಹೇಳ್ತಾನೆ, ಅವ ತನ್ನ ವ್ಯವಸ್ಥೆ ಮಾಡಿ ಹೇಳ್ತಾ ಇದ್ದ. ಇಸ್ ಸ್ವರೂಪ ಲಕ್ಷಣಕ್ಕೆ ಸಂಭವ ಹುಯೇ ಬಿ, ನೀವು ಸ್ವರೂಪ ಲಕ್ಷಣದ ಏನೋ ಸಂಭವ ಆಗ್ತದಂತ ತಿಳ್ಕೊಂಡು ಇಲ್ಲಿ ಲಕ್ಷಣ ಪ್ರಮಾಣದೊಂದಿಗೆ ಅದು ಸಿದ್ಧ ಮಾಡಿರಿ, ಅದನ್ನ ಒಪ್ತೀನಿ ಅಂತ. पूर्वकथन कर्या जो जगत के उत्पत्ति स्थिति लय का कारणत्व रूप ब्रह्म का तटस्थ लक्षण सो संभवता नहीं. ಪೂರ್ವದಲ್ಲಿ ನೀವು ಏನು ಮಾಡಿದ್ರಿ ಅಂತ ಕೇಳಿದ್ರೆ ತಟಸ್ಥ ಲಕ್ಷಣ ಹೇಳಿದ್ರಿ. ಏನು? ಜಗತ್ಕರ್ತೃತ್ವೇ ಸತಿ ಜಗದುಪಾದಾನತ್ವಂ ಅಂತ ಹೇಳಿದ್ರಿ ಮತ್ತು ಕದಾಚಿತ್ಕತ್ವೇ ಸತಿ ವ್ಯಾವರ್ತಕಂ ಅಂತ ಹಿಂಗೆ ತಟಸ್ಥ ಲಕ್ಷಣ ಮಾಡ್ಕೊಂಡು ಬಂದಿರಿ. ಹೀಗೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ನೀವು ಲಕ್ಷಣ ಹೇಳಿಕೊಂಡು ಬಂದಿರಲ್ಲ, ಆ ಲಕ್ಷಣ ಸಂಭವಿಸುವುದಿಲ್ಲ ಅಂತ. ಯಾರು? ಈ ಪಕ್ಷಿ ನೋಡ್ರಿ, ಇವನಿಗೆ ಏನಾರ ಹೇಳಬೇಕು, ಎಷ್ಟರ ಹೇಳಬೇಕು, ಯಾರಿಗೆ? ಅವೆಲ್ಲ ಏನಂತ ಕೇಳಿದ್ರೆ ಲಕ್ಷಣದೊಂದಿಗೆ ಪ್ರಮಾಣದೊಂದಿಗೆ ಎಲ್ಲವನ್ನೇನಪ್ಪ ಅಂತ ಕೇಳಿದ್ರೆ ಹೇಳಿದಾರೆ. ಹೇಳಿದಾಗೆ ಆದ್ರೂ ಕೂಡ ಮತ್ತಿಲ್ಲಿ ಅವ ಏನು ಮಾಡಕ್ ತಯಾರಿಲ್ಲ ಅಂತ ಕೇಳಿದ್ರೆ ಒಪ್ಪಕ್ಕ ತಯಾರ ಇಲ್ಲ. ಇಷ್ಟೆಲ್ಲ ಹೇಳಿ ಆದ್ರೂ ಕೂಡ ಮತ್ತೇನಂತ ಕೇಳಿದ್ರೆ ಆ ವಾದಿ ಶಂಕಾ ನಿವಾರಣೆ ಆಗುವುದಿಲ್ಲ. ಮತ್ತು ಶಂಕಾ ಇಲ್ಲಿ उत्थापने ಮಾಡಿದ್ದಾನೆ. ಅದನ್ನು ಏನಂತ ಕೇಳಿದ್ರೆ ಇಲ್ಲಿ ನೋಡೋಣ. ಕಾಯಕೆ ब्रह्म को तुमने जगत का उपादान कारण तथा निमित्त कारण माने है. ಬ್ರಹ್ಮನಿಗೆ ನೀವು ಹೆಂಗ್ ಒಪ್ಪಿರಿ ಅಂತ ಕೇಳಿದ್ರೆ ಈ ಜಗತ್ತಕ್ಕೆ ಉಪಾದಾನ ಕಾರಣವೂ ಅದನ, ನಿಮಿತ್ತ ಕಾರಣವೂ ಅದ. ಬ್ರಹ್ಮ ಇಲ್ಲದೆ ಏನಂತ ಕೇಳಿದ್ರೆ ಜಗತ್ತೇ ಹುಟ್ಟುವುದಿಲ್ಲ, ಮತ್ತು ಬ್ರಹ್ಮ ಇಲ್ಲದೆ ಈ ಜಗತ್ತಿಗೆ ಯಾರು ಹುಟ್ಟಿಸುವರೂ ಇಲ್ಲ. ಇದಕ್ಕೆ ಹುಟ್ಟಿಸಿದವರು ಯಾರು ಅಂತ ಕೇಳಿದ್ರೆ ಬ್ರಹ್ಮನೇ. ಹುಟ್ಸ್ಯಾನಂತ ತಿಳ್ಕೊಂಡು ಕರ್ತಾವ, ಎದರಿಂದ ಹುಟ್ಸ್ಯಾನದು ಉಪಾದಾನ. ಹೀಗೇನಂತ ಕೇಳಿದ್ರೆ ಉಪಾದಾನವೂ ಆತನೇ ಅದನ, ನಿಮಿತ್ತಿನೂ ಆತನೇ ಅದನಂತ ತಿಳ್ಕೊಂಡು ನೀವೇನು ಹೇಳ್ತೀರಲ್ಲ, ಇದು ಸಂಭವಿಸೋದಿಲ್ಲ ಅಂತ. ಕಾಹಿತಿ ಬ್ರಹ್ಮಕ್ಕೂ ತುಮೋನೆ ಜಗತ್ ಕಾ ಉಪಾದಾನ ಕಾರಣ ತಥಾ ನಿಮಿತ್ತ ಕಾರಣ ಮಾನೆ ಹೇ. ಈ ಬ್ರಹ್ಮನಿಗೆ ಜಗತ್ತಕ್ಕೆ ಉಪಾದಾನ ಕಾರಣ ಅಂತೂ ಹೇಳ್ತೀರಿ, ನಿಮಿತ್ತ ಕಾರಣ ಅಂತೂ ಹೇಳ್ತೀರಿ. ಆಕೆ ವಿಷಯ ಅದರ ವಿಷಯಕವಾಗಿ ಪ್ರಥಮ ಉಪಾದಾನ ಕಾರಣಪಣ ಈ ಬ್ರಹ್ಮಕ್ಕೂ ಸಂಭವಿತಾನೆ. ಮೊದಲನೇದೇನು ಉಪಾದಾನ ಕಾರಣದಲ್ಲ, ಆ ಕಾರಣವೇ ಸಂಭವಿಸುವುದಿಲ್ಲ. ಯಾರಿಗೆ? ಬ್ರಹ್ಮನಿಗೆ. ಕಾಯ್ತೆ ಅದು ಹೇಗೆ ಅಂದರೆ ಹೇಳ್ತಾನೆ. ಸೋ ಉಪಾದಾನ ಕಾರಣ, ಆ ಉಪಾದಾನ ಕಾರಣ ಆರಂಭಕ ಪರಿಣಾಮಿ विवर्ताधिष्ठान इन भेद करके 3 प्रकार का हो गए। उपादान कारण ಎಷ್ಟು ಪ್ರಕಾರದ ಅಂತ ಕೇಳಿದ್ರೆ 3 ಪ್ರಕಾರದ ಕಾರಣದ
ಆರಂಭಕ ಉಪಾದಾನ ಕಾರಣ, ಪರಿಣಾಮಿ ಉಪಾದಾನ ಕಾರಣ, ವಿವರ್ತೋ ಅಧಿಷ್ಠಾನ ಉಪಾದಾನ ಕಾರಣ ಅಂತ ತಿಳ್ಕೊಂಡು ಹೀಗೆ ಹೇಳ. ಇದ್ರೊಳಗೆ ಮೂರು ನಿಮ್ದೇನಂತ ಕೇಳಿದ್ರೆ ಬ್ರಹ್ಮ ಉಪಾದಾನ ಕಾರಣ ಇಲ್ಲ ಅಂತ ನಾವು ಆರಂಭಕ್ಕೂ ಅಲ್ಲ, ಪರಿಣಾಮಿನೂ ಅಲ್ಲ, ವಿವರ್ತಾಧಿಷ್ಠಾನನೂ ಕೂಡ ಅದು ಅಲ್ಲ ಅಂತ ಹೀಗ ಅನ್ನೋ ವ್ಯವಸ್ಥೆ ಮಾಡ್ತಾನೆ. तीनों विषय ब्रह्म को कौन उपादान कारण तुम मानते हो? ಈ ಮೂರರ ಪೈಕಿ ಯಾವುದು ನೀವು ಉಪಾದಾನ ಕಾರಣ ಅಂತ ಹೇಳ್ತೀರಿ ಬ್ರಹ್ಮನಿಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. जगत का आरंभकपण संभवता नहीं, ಜಗತ್ತಕ ಆರಂಭಕ ಉಪಾದಾನ ಕಾರಣ ಹೇಳ್ತೀನಿ ಅಂದ್ರೆ ಇದು ಸಂಭವಿಸುವುದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾತೆ ತಾ ಬ್ರಹ್ಮಕ್ಕೂ ಜಗತ್ ಕಾ ಆರಂಭಕಪಣ ಸಂಭವತಾ नहीं, ಬ್ರಹ್ಮನಿಗೆ ಆರಂಭಕ ಯಾವ ಉಪಾದಾನ ಕಾರಣ ಹೇಳ್ತಿರಲ್ಲ ಅದು ಸಂಭವಿಸುವುದಿಲ್ಲ. ಏಕೆ ಅಂತ ಕೇಳಿದ್ರೆ ಹೇಳ್ತಾನ, ಪರಸ್ಪರ ಸಂಯುಕ್ತ ಅನೇಕ ದ್ರವ್ಯೋं को ही ಆರಂಭಕಪಣ ಹೋವೆ है. ಅನೇಕ ದ್ರವ್ಯಗಳು ಅವು ಸಂಯೋಗ ಆದಾಗ ಏನಾಗ್ತದಪ್ಪ ಅಂತ ಕೇಳಿದ್ರೆ ಅದಕ್ಕೆ ಆರಂಭಕ ಅಂತ ಕರೆದಾರ, ಹೌದಿಲ್ಲ? ಹೀಗೆ ಒಪ್ಪಿದವ್ರು ಯಾರಂತ ಕೇಳಿದ್ರೆ ನೈಯಾಯಿಕರು. ಅನೇಕ ಪರಮಾಣುಗಳು ಅವು ಸಂಯುಕ್ತವಾದಾಗ, ಅವು ಸಂಯೋಗ ಹೊಂದಿದಾಗ ಹೇಳಿ ನಾನು ಒಂದು ಸಲ, ಎರಡು ಪರಮಾಣುಗಳು ಸಂಯೋಗ ಹೊಂದಿದಾಗ ಅದು ಏನಾಗ್ತದೆ ಅಂತ ಕೇಳಿದ್ರೆ ದ್ವಿಣುಕಾಗ್ತದೆ. ಇಂಥ ದ್ವಿಣುಕಗಳು ಮೂರು ಕೂಡಿದಾಗ ಅದೇನಾಗ್ತದೆ ಅಂತ ಕೇಳಿದ್ರೆ ತ್ರಿಣುಕ ಆಗ್ತದೆ. ಇಂಥ ತ್ರಿಣುಕಗಳು ನಾಲ್ಕು ಕೂಡಿದಾಗ ಅದು ಚತುರ್ಣುಕ ಆಗ್ತದೆ. ಇದೇ ಲೆಕ್ಕ ಪ್ರಕಾರ ಹೋಗಿ ನೀವು ಎಲ್ಲಿ ತನಕ? ಪೂರ್ಣ ದ್ರವ್ಯದ ಉತ್ಪತ್ತಿ ಆಗುವ ತನಕ. ಆಕಾಶ, ವಾಯು, ತೇಜ್, ಜಲ ಮತ್ತು ಪೃಥ್ವಿ ಇವು ಪೂರ್ಣ ರೂಪದಲ್ಲಿ ಉತ್ಪತ್ತಿ ಆಗುವ ತನಕ ಹೀಗೆ ಏನಂತ ಕೇಳಿದ್ರೆ ಸಂಯೋಗಗಳನ್ನು ಹೇಳ್ತಾ ಹೋಗ್ರಿ ಅಂತ. ಇವು ಆರಂಭಕ ಪರಮಾಣುಗಳೇನದವ ಅಂತ ಕೇಳಿದ್ರೆ ಆರಂಭಕ, ಜಗತ್ತೆ ಹುಟ್ಟುವಿಕೆಗೆ ಪ್ರಾರಂಭ ಮಾಡಿದವು. ಅದಕ್ಕೆ ಅವಕ್ಕೆ ಏನಂತ ಕರೆದಾರ ಅಂತ ಕೇಳಿದ್ರೆ ಆರಂಭಕ ಅಂತ ಕರೆದಿದ್ದಾನೆ. ಎಷ್ಟು ಸೂಕ್ಷ್ಮವಾಗಿನಪ್ಪ ಅಂತ ಕೇಳಿದ್ರೆ ಪ್ರತಿಪಾದನೆ ಮಾಡ್ಯಾರ. ಅವು ಪರಮಾಣುಗಳ ವಿಚಾರ ಏನು ಕೇಳಿದ್ರೆ ಇಲ್ಲೆಷ್ಟು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅವರು ಒಂದು ಸೂಜಿಯ ತುದಿಯ ಮೇಲೆ ಆ ಅಗ್ರಭಾಗದಲ್ಲಿ ಕೋಟಿ ಕೋಟಿ ಪರಮಾಣುಗಳದವ. ಎಷ್ಟು? ಒಂದೆರಡು ಅಲ್ಲ, ಎಷ್ಟು ಪರಮಾಣುಗಳದವ ಅಂತ ಕೇಳಿದ್ರೆ ಕೋಟಿಗಟ್ಟಲೆ ಪರಮಾಣುಗಳು ಸೇರಿಕೊಂಡಾಗ ಅವಾಗ ಒಂದೇನಾಗಿದೆ ಅಂತ ಕೇಳಿದ್ರೆ ಸೂಜಿಯ ತುದಿ ಹುಟ್ಟ್ಯಾರ. ಇನ್ನು ಸೂಜಿ ತುದಿಯೊಳಗೆ ಇಷ್ಟದವ ಅಂದ್ರೆ ಇನ್ನು ಉದುರ್ದಾಗ ಎಷ್ಟು ಇರ್ಲಿಕ್ಕಿಲ್ಲ. ಅದಕ್ಕೆ ನಿಜಗೊಂಡ್ರು ಬಹಳ ಚಂದ ಹೇಳ್ಯಾರ, ನಾವು ಎಷ್ಟು ಸಲ ಹುಟ್ಟಿ ಬಂದಿದ್ದೆವು, ಎಷ್ಟು ಸಲ ಸತ್ತಿದ್ದೆವು ಅಂತ ಕೇಳಿದ್ರೆ ಅವ್ರು ಹೇಳ್ಯಾರ, ಧೈರ್ಯವನ್ನೆಲ್ಲವನ್ನು ಸನ್ನಿಸಿ ಅಂತಂದ್ರಲ್ಲ, ಈ ಸಂಪೂರ್ಣ ಭೂಮಿಯನ್ನೇ ಒಂದು ಒಳ್ಳಾಗ ಹಾಕಿ ಕುಟ್ಟಿ, ಅದೇನಂತ ಕೇಳಿದ್ರೆ ಕುಟ್ಟಿ ಪುಡಿ ಮಾಡಿದ ಮೇಲೆ ಅದು ಹೇಗಪ್ಪ ಅಂತ ಕೇಳಿದ್ರೆ ಅತ್ಯಂತ ಏನಂತ ಕೇಳಿದ್ರೆ ಸೂಕ್ಷ್ಮವಾಗ್ಬೇಕು, ಅಗ್ನಿ ಮೃದು ಆಗಿರ್ಬೇಕದು. ಹಿಂಗೆ ಕೈಗೆ ಹಚ್ಚಿದ್ರೆ ಅಗ್ನಿ ಮೃದು ಹತ್ತಿರ್ಬೇಕು, ಅಟ್ಟು ವಿಘಟನೆ ಆಗಿರ್ಬೇಕು ಈ ಪೃಥ್ವಿಯಲ್ಲಿ, ಹೌದಿಲ್ಲ? ಅದನ್ನ ಧೂಳಿ ಮಾಡಿ ಹೀಗೇನಂತ ಕೇಳಿದ್ರೆ ಗಾಳಿಗೆ ತೂರಿದ್ರೆ ಅದ್ರೊಳಗೆ ಎಷ್ಟು ಅಣು ಪರಮಾಣುಗಳದವಲ್ಲ ಅಷ್ಟು ಸಲ ನಾವು ಏನು ಮಾಡಿದೆವು? ಜನ್ಮ ತಾಳಿದೆವು, ಅಷ್ಟು ಸಲ ಸತ್ತಿದೆವು. ಇನ್ನೂ ನಮಗೆ ಬುದ್ಧಿ ಭೇಟಿ ಆಗುವಂತ ಏನು ಮತ್ತೆ ಸಿದ್ಧಾರೂಢ ಮಠಕ್ಕೆ ಬಂದಿದ್ದೇವಲ್ಲ ನಾವು. ಬರಬಾರದಾಗಿತ್ತು ಇಲ್ಲಿ, ನಾವು ಬರಬಾರದಿತ್ತ ಈ ಊರಿಗೆ ಬಂದು ನಿಂತೇನು ಮಾಯ ಬಲಿಯೊಳಗ ಅಂತ ಹೇಳ್ಯಾರ. ಯಾರು ಅಂತ ಕೇಳಿದ್ರೆ ಇದು ಯಾರು ಹೇಳ್ಯಾರ? ಜಾನಪದಕಾರರು ಹೇಳಿದ್ದಾರೆ, ಹೌದಿಲ್ಲ? ಎಷ್ಟು ಮಜಾ ಅದ ಅಂದ್ರೆ ನಾವು ಹುಟ್ಟೇಬಾರ್ದಾಗಿತ್ತು. ಇಷ್ಟು ಜನ್ಮ ತಾಳು ನಮಗೆ ಬುದ್ಧಿ ಭೇಟಿ ಆಗಿದ್ರೆ ಅಂದ ಮುಕ್ತ ಹಾಕಿದೆವು. ಆ ಬುದ್ಧಿ ಭೇಟಿ ಆಗ್ಲಾರ್ದಕ್ಕೆ ಇಲ್ಲಿ ಹುಟ್ಟಿ ಬಂದಿದೆವು. ಅದಕ್ಕೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಯೊಳಗೆ ಬಂದೆ ಭಾರದ ಭವಂಗಳನ್ನೆಲ್ಲ ನುಂಡೆ ಇನ್ನಾದರೂ ಕರುಣಿಸೋ ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕ ಮಾದೇವಿ ಬೇಡ್ಕೊಂಡ. ಆಕೆಗೆ ಹೇಸಿಗೆ ಬಂದದ ಈ ಪ್ರಪಂಚದ ವಿಷಯಕವಾಗಿ. ಆಕೆಗೆ ಮುಜುಗುರಾಗ್ಯದ, ನಾಚಿಕೆ ಬಂದದ. ನಮ್ಗೆ ನಾಚಿಕೆನೇ ಇಲ್ಲ. ಮೂಗು ಕೊಯ್ದಾರದನ್ನು ಕೂಡ ಮುಗಿನ ಸೊಳ್ಳೆ ಅದಾವ ಅಂತ ಅಂದಂಗೆ ನಮಗೇನಿಲ್ಲ ಅಂತ ಕೇಳಿದ್ರೆ ಒಬ್ರು ನಾಚಿಕೆನೇ ಇಲ್ಲ. ಇಷ್ಟು ಸಲ ಹುಟ್ಟಬಾರ್ದಾಗಿತ್ತು, ಇಷ್ಟು ಸಲ ಸಾಯಬಾರ್ದಾಗಿತ್ತು, ಎಂದೋ ನಾವು ಮುಕ್ತರಾಗಬೇಕಾಗಿತ್ತು. ಪಶ್ಚಾತ್ತಾಪ ಆಗ್ಬಾರ್ದು ನಮ್ಗೆ. ಈಗರ ನಾವು ಶಾಣ್ಯರಾಗಬೇಕಾ ಆಗ್ಬಾರ್ದು. ನಾವು ಶಾಣ್ಯರಾದ್ರೆ ಇನ್ನು ನಾವು ಮುಂದೆ ಹುಟ್ಟಬಾರದು.
ಮತ್ತೆ ಹುಟ್ಟಿದೇವಂದ್ರೆ ನಾವು ಇನ್ನೂ ಪಕ್ಕಾ ಶಾಣ್ಯರಾಗಿಲ್ಲ, ತಿಳ್ಕೋಬೇಕು. ಇರಲಿ, ತಾತ್ಪರ್ಯ ಏನು ಕೇಳಿದ್ರೆ ಹೀಗೆ ಅಣು ಪರಮಾಣುಗಳು ಲೆಕ್ಕದಿರು, ಹೌದಿಲ್ಲ? ಅದಕ್ಕೆ ಇಲ್ಲಿ ನ್ಯಾಯಶಾಸ್ತ್ರಕಾರ ಗೌತಮರು ಹೇಳ್ತಾ ಇದಾರಲ್ಲ, ಈ ಜಗತ್ತ ಇದು ಹುಟ್ಟಕ್ಕೆ ಯಾವ ಉಪಾದಾನ ಕಾರಣ ಅಂತ ಕೇಳಿದ್ರೆ ಆರಂಭಕವೇ ಉಪಾದಾನ ಕಾರಣ. ಈ ಪರಮಾಣುಗಳ ಸಂಯೋಗವೇ ಏನಾಗಿದೆ ಅಂತ ಕೇಳಿದ್ರೆ ಈ ಧೂಳಿಕಣ ಬೆಳಕಿಂಡಿಯೊಳಗಿಂದ ಬರ್ತಕ್ಕಂಥ ಸೂರ್ಯ ಕಿರಣದಲ್ಲಿ ಹಾರಾಡ್ತಕ್ಕಂಥ ಧೂಳಿಕಣಗಳು ಹೊರಗೆ ಬಂದ್ರೆ ಕಾಣಂಗಿಲ್ಲ ಅವು, ಆದ್ರೆ ಅಲ್ಲಿ ಬಂದ್ರೆ ಏನಂತ ಕೇಳಿದ್ರೆ ನೇರವಾಗಿ ಕಾಣ್ತಾವ, ದುರ್ಬೀಣಿದ್ದಂಗ ಅದು, ಹೌದಿಲ್ಲ? ಅದ್ರೊಳಗೆ ಕಾಣ್ತಾವ ನೋಡ್ರಿ. ಅದ್ರೊಳಗಿಂದ ಒಂದು ಕಣ ತಗೋಬೇಕು, ಅತಿ ಸೂಕ್ಷ್ಮವಾದ, ಅದರದ 6 ಭಾಗ ಮಾಡ್ಬೇಕು. ಎಷ್ಟು ಭಾಗ ಮಾಡಬೇಕು? 6 ಭಾಗ ಮಾಡ್ಬೇಕು. 6 ಭಾಗ ಮಾಡಿದಾಗ ಅದು ಎಷ್ಟು, ಅದು ಒಂದು ಭಾಗ ಎಷ್ಟು ಸೂಕ್ಷ್ಮ ಇರ್ತದೋ ಅಷ್ಟು ಸೂಕ್ಷ್ಮ ಏನಪ್ಪಾ ಅಂತ ಕೇಳಿದ್ರೆ ಪರಮಾಣು ಇರ್ತಾವ. ಅಣು ಮತ್ತು ಅದಕ್ಕೆ ಸೂಕ್ಷ್ಮ. ಇದೆಲ್ಲ ಬಹಳ ಇದು ವೈಶೇಷಿಕ ಶಾಸ್ತ್ರಕರ್ತರು ಕಣಾದರೂ ಬರ್ಕೊಂಡು ಬಂದಾರ. ಇದು ನಮ್ಮ ದಾರ್ಶನಿಕರು ಎಂಥವ್ರು ಇದ್ರು. ಒಬ್ಬೊಬ್ಬರು ಒಂದರ ಮಟ್ಟಿಗೆ ಏನು ಮಾಡ್ಯಾರ ಅಂತ ಕೇಳಿದ್ರೆ ಈ ಇಡೀ ಪ್ರಪಂಚದ ಸಂಶೋಧನೆ ಮಾಡ್ಯಾರ, ಪರಮಾತ್ಮನ ಬಗ್ಗೆ ಸಂಶೋಧನೆ ಮಾಡ್ಯಾರ, ತಮ್ಮ ಬಗ್ಗೆ ಸಂಶೋಧನೆ ಮಾಡ್ಯಾರ. ಅವರಿಗೆ ಬಂದಂತ ಯಾವ ಅನುಭವಗಳದವ ಆ ಅನುಭವ ಅವರು ದಾರ್ಶನಿಕ ಗ್ರಂಥದಲ್ಲಿ ಏನು ಮಾಡ್ಯಾರ ಅಂತ ಕೇಳಿದ್ರೆ ಬರೆದಿರ್ತಾರೆ. ಎಷ್ಟು ಉಪಕಾರದವ್ರದ್ದು ನಮ್ಮ ಮೇಲೆ. ನಾವೇನಿಲ್ಲ, ಸುಮ್ಮೆಲ್ಲ ಮಾಡಿಟ್ಟುದು ಅಡಿಗೆ ಏನಪ್ಪ ಅಂತ ಕೇಳಿ ನಮ್ಗೆ ಸರಿಯಾಗಿ ಬಡಿಸ್ಕೊಂಡು ಊಟ ಮಾಡಕ್ಕೆ ಬರ್ಬೋದು. ಮಾಡ್ಕೊಂಡೇ ಉಣು ಅಂದ್ರೆ ಹೆಂಗೆ? ಬಗಿಲ್ಲದ ಬಾನು ಹೊಡಿಬೇಕಿಲ್ಲ ನಾವು, ಎಲ್ಲ ಅವ್ರು ಮಾಡಿರ್ತಾರೆ. ಅವ್ರಿಗೆ ಎಷ್ಟು ಉಪಕಾರದ ಮಹಾತ್ಮರು. ಠೇವಿತ ಹಾಪಾಯಿ ಜೀವ ಥೋಡ ಅಂದಾರ ಸಂತರು. ಆ ಮಹಾತ್ಮರ ಚರಣಕ್ಕೆ, ಅವ್ರ ಪಾದ ಕಮಲಕ್ಕೆ ನಮ್ಮ ಪ್ರಾಣ ತೆಗೆದಿಟ್ಟರು ಕೂಡ ಕಡಿಮೆ ಇದೆ, ಅಷ್ಟು ಉಪಕಾರದ ನಮ್ಮ ಮೇಲೆ. ಯಾರ್ದು? ಮಹಾತ್ಮ ಕೂಡ ಉಪಕಾರದ. ನಾವು ಕೃತಜ್ಞರಾಗಬೇಕಂದ್ರೆ ಕೃತಜ್ಞರಾಗಬೇಕು. ಅಂದ್ರೆ ಏನು? ಅವ್ರು ಮಾಡಿದಂಥ ಉಪಕಾರದ ಪರಿಜ್ಞಾನ ನಮ್ಗೆ ಇರಬೇಕು, ಹೌದಲ್ಲ? ಅದಕ್ಕಿಂತ ಗ್ರಂಥಗಳನ್ನು ಬರೆದಿರ್ತಾರೆ ಅವರು. ಅವ್ರು ಹೇಳ್ತಾರೆ, ಪರಸ್ಪರ ಸಂಯುಕ್ತ ಅನೇಕ ದ್ರವ್ಯೋಕ್ತಿ ಆರಂಭಕಪಣ ಹೋವೆ. ಹಿಂಗೆ ಪರಸ್ಪರ ಸಂಯೋಗದಿಂದ ಕೂಡಿದಕ್ಕೆ ಏನಂತ ಕರ್ತಾರೆ ಅಂತ ಕೇಳಿದ್ರೆ ಸಂಯುಕ್ತ. ಅನೇಕ ದ್ರವ್ಯೋಕ್ಕು, ಒಂದಲ್ಲ ಎರಡಲ್ಲ, ಪಂಚಮಹಾಭೂತಗಳು ಇವೇನಂತ ಕೇಳಿದ್ರೆ ಇವು ಸ್ಥೂಲ ದ್ರವ್ಯಗಳಿಗೆ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು. ಇನ್ನು ಈ ಭೂತದಿಂದ ನಿರ್ಮಾಣವಾಗಿರತಕ್ಕಂಥ ಇದೆಲ್ಲ ಭೌತಿಕ ಪ್ರಪಂಚ. ಗೊತ್ತಿಲ್ಲ ಲಕ್ಷ್ಯಕ್ಕೆ ಇದು ಹ್ಯಾಂಗ ತಯಾರಾಗಿದೆ ಅಂತ ಕೇಳಿದ್ರೆ ನ್ಯಾಯಶಾಸ್ತ್ರ ಪ್ರಕಾರವಾಗಿ ಪರಮಾಣುಗಳು ಸಂಯೋಗ ಹೊಂದಿ ಏನಾಗಿದೆ ಅಂತ ಕೇಳಿದ್ರೆ ಇದು ಜಗತ್ತು ಉತ್ಪತ್ತಿ ಆಗಿದೆ. ಅದಕ್ಕೆ ಆ ಪರಮಾಣುಗಳು ಉಪಾದಾನ ಕಾರಣ. ಎದಕ್ಕೆ? ಜಗತ್ತಕ್ಕ ಉಪಾದಾನ ಕಾರಣ ಅಂದಮೇಲೆ ಇದು ಆರಂಭಕ ಉಪಾದಾನ ಕಾರಣ. ಯಾವ ಕಾರಣ ಅನ್ನಬೇಕು? ಅದೇನು ಸುಳ್ಳಲ್ಲ, ಅವ್ರದ್ದು ಕರೆಕ್ಟನೇ ಒಂದು ದೃಷ್ಟಿಯಿಂದ ವಿಚಾರ ಮಾಡಿದ್ರೆ, ಹೌದಲ್ಲ? ಆರಂಭಕ ಪಣ ಅಂದ್ರೆ ಅವ್ರವ್ರ ಬುದ್ಧಿಗೆ ಯಾವುದು ತೋರಿಸ್ತದ ಅದು ಎಲ್ಲವನ್ನು ಮಾಡಿಟ್ಟಾರ, ಹೌದಿಲ್ಲ? ಈಗ ನೋಡ್ರಿ, ಹುಟ್ಟಿದ ಮಗುವಿಗೆ ತಾಯಿ ಮಲಿನೇ ಉಳಿಸ್ಬೇಕಾಗ್ಯದ. ಏನು ಉಳಿಸ್ಬೇಕಾಗಿ? ಏನು ಪಾಯಸ ಉಣಿಸಕ್ ಬರ್ತಾವ, ಹೌದಲ್ಲ? ಸ್ಕೂಲಿಗೆ ಹೋಗೋ ಮಗುವಿಗೆ ಏನಂತ ಕೇಳಿದ್ರೆ ಅದಕ್ಕೆ ಅಷ್ಟೇ ಮೆತ್ತಗೆ ಶಿರಾ ಮಾಡಿ ಅನ್ನ ಮಾಡಿನೇ ಕೊಡ್ಬೇಕಾಗ್ತ, ಹೌದಲ್ಲ? ಏನು ಹೊರಗೆ ಕೆಲ್ಸಕ್ಕೆ ಹೋಗ್ತಾನಲ್ಲ ಅವನಿಗೆ ಏನಂತ ಕೇಳಿದ್ರೆ ಗಟ್ಟಿ ರೊಟ್ಟಿನೇ ಕೊಡ್ಬೇಕೀಗ, ಹೌದಲ್ಲ? ಅವರವರ ಅಧಿಕಾರ ಪ್ರಕಾರವಾಗಿ. ಹಾಗ ಯಾರ ಬುದ್ಧಿಗೆ ಎಷ್ಟು ತೋಚುತ್ತದ ಆ ಪ್ರಕಾರದಲ್ಲಿ ಮಹಾತ್ಮರು ಏನು ಮಾಡ್ಯಾರ ಅಂತ ಕೇಳಿದ್ರೆ ಈ ಜಗತ್ತಿನ ವಿಷಯಕವಾಗಿ ನಿರ್ಣಯ ಮಾಡ್ಯಾರ, ಬ್ರಹ್ಮನ ವಿಷಯಕವಾಗಿ ನಿರ್ಣಯ ಮಾಡ್ಯಾರ, ಆತ್ಮನ ವಿಷಯಕವಾಗಿ ನಿರ್ಣಯ ಮಾಡ್ಯಾರ ಅಂತ ತಿಳ್ಕೋಬೇಕು. ಜಗತ್ತ ಆರಂಭಕಪಣ ಹೈ और साक्षी चेता केवलो निर्गुणस्य निष्कलम निष्क्रियम शांतम अविकार्यो यमुच्यते ಅಂತ ನೀವೇ ಹೇಳ್ತಿರಲ್ಲ, ಶ್ರುತಿ ಪ್ರಮಾಣ ಕೊಟ್ಟಂತಾರ. ಯಾರು? ಭಾರಿ ಹೆಂಗಪ್ಪ ಅಂತ ಕೇಳಿದ್ರೆ, ಒಂಟಿ ಮ್ಯಾಗ ಕೂತೊಬ್ಬ ಕಟ್ಗಿ ಹೇರ್ಕೊಂಡು ಹೋಗ್ತಾ ಇದ್ದ. ಉಷ್ಟ್ರ ಲಪುಟ ನ್ಯಾಯ ಅಂತ ಕರಿತಾರೆ. ಇವ ಎದ್ರ ಮ್ಯಾಗ ಕೂತಾನ? ಒಂಟಿ ಮ್ಯಾಗ. ಒಂಟಿ ಮೆಲ್ಲಗ ನಡೆದವ. ಇನ್ನು ಅದು ಜೋರಾಗಿ ನಡಿಬೇಕಾದ್ರೆ ಏನ್ ಮಾಡ್ಬೇಕಂತ ಕೇಳಿದ್ರೆ ಬಾಯ್ ಮಾಡ್ತಾ ಇದನ, ಬೈತಾ ಇದನ, ಆದ್ರೂ ನಡಿಬಂದು. ಇನ್ನು ಅದಕ್ಕೆ ಬಡಿಬೇಕಾಗಿದೆ ಯಾರಿಗೆ? ಅದಕ್ಕೆ ಬಡಿಬೇಕಾದ್ರೆ ಅವ ಕೆಳಗೆ ಇಳಿಬೇಕು.
ಒಂದೆಲ್ಲರೂ ಬಡಿಗೆ ಹುಡುಕಬೇಕು, ಬೆತ್ತ ಹುಡುಕಬೇಕು, ಅದನ್ನು ತಗೊಂಡು ಅದಕ್ಕೆ ಬಡಿಬೇಕು. ಹೌದಾ? ಏನು ವರ್ಷನ್ ಅದ್ರ ಮೇಲೆ? ಕಟ್ಗಿನೇ ವರ್ಷನಿಲ್ಲ. ಅದ್ರಾಗಿಂದ ಒಂದು ಕಟ್ಗಿ ಜೊಕ್ಕೊಳದ ತಗೊಂಡು ಅದಕ್ಕೆ ಬಡಿಯೋದು. ಹಂಗಿವ ವಾದಿ ನಮ್ಮ ಮಾತೆ ನಮ್ಮ ಮುಂದೆ ಏನಂತ ಕೇಳಿದ್ರವ ಇಡ್ತಾರ. ನೀವ್ ಹಿಂಗ ಅಂದಿರಿಲ್ಲ, ನಿಮ್ ಶ್ರುತಿ ಪ್ರಮಾಣ ಹಿಂಗ್ ಹೇಳ್ತದಿಲ್ಲ ಅಂತ ನಾವು ಅದು ವಿರೋಧ ಮಾಡಿ ತೋರಿಸ್ತಾ ಇದ್ದ. ನಾವು ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಯ ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ಅವಿಕಾರ್ಯೋ ಯಮುಚ್ಯತೆ ಅಂತ ನೀವು ಹೇಳ್ತೀರ. ಇತ್ಯಾದಿ ಶ್ರುತಿ ಸ್ಮೃತಿ ತಿನ್ನೋನೆ ಸೋ ಬ್ರಹ್ಮಕ್ಕೂ ನಿರ್ಗುಣ ನಿಷ್ಕ್ರಿಯ ನಿರವಯವ ಕಯ. ಆ ಬ್ರಹ್ಮ ಹೇಗದ ಅಂತ ಕೇಳಿ ನಿಮ್ಮ ಶ್ರುತಿ ಸ್ಮೃತಿ ಪ್ರಮಾಣ ಪ್ರಕಾರವಾಗಿ ನೋಡಿದಾಗ ಬ್ರಹ್ಮ ಹೇಗ ನಿರ್ಗುಣ, ಗುಣರಹಿತ, ಸತ್ವ ರಜತಮ ಗುಣಗಳು ಅಲ್ಲಿ ಇಲ್ಲ. ಮತ್ತೆ ನಿಷ್ಕ್ರಿಯ, ಅದು ಏನೂ ಅಳಿಗಾಡಂಗಿಲ್ಲ, ಏನು ಮಾಡಂಗಿಲ್ಲ. ಹೇಗದ ಅಂತ ಕೇಳಿದ ನಿಷ್ಕ್ರಿಯ. ನಿರಾವಯವ, ಅದಕ್ಕೆ ಕರಚರಣಾದಿಗಳು ಇಲ್ಲ. ಅದಕ್ಕೆ ಏನಂತ ಕೇಳಿದ್ರೆ ಕೈ ಕಾಲ ಹೀಗೆ ಯಾವ ಅವಯವಗಳು ಇಲ್ಲ. ಅದು ನಿರಾವಯವದ ಕಯ ಯಾತಿ ತಾ ಬ್ರಹ್ಮಕ್ಕೂ ಅಂತ ಬ್ರಹ್ಮ. ನಿಮ್ ಬ್ರಹ್ಮ ಎಂತದ ಅಂತ ಕೇಳಿದ್ರೆ ಇಲ್ಲಿ ನಿರ್ಗುಣದ, ನಿಷ್ಕ್ರಿಯದ, ನಿರಾವಯವದ ಆ ಬ್ರಹ್ಮ ಇಲ್ಲಿ ಪರಿಣಾಮಿ ಉಪಾದಾನರೇ ಆಗ್ತಾನೇನಂತ ಕೇಳಿದ್ರೆ ಈ ಪ್ರಪಂಚಕ್ಕೆ ಹಾಗ ಅಲ್ಲಿ ಮೊದಲೇನು ಹೇಳಿದ್ರ ಅಂತ ಕೇಳಿದ್ರೆ ಇಲ್ಲಿ ದ್ರವ್ಯದೇನಂತ ಕೇಳಿದ್ರೆ ಆರಂಭಕ ಉಪಾದಾನ ಕಾರಣ ಸಂಭವಿಸುವುದಿಲ್ಲ ಅಂತ ಹೇಳಿದ್ರು. ಹಾಗೆ ಪರಿಣಾಮಿ ಉಪಾದಾನ ಕೂಡ ಸಂಭವಿಸುವುದಿಲ್ಲ. ಪರಿಣಾಮಿ ಉಪಾದಾನ ಯಾರು ಹೋಗ್ತಾರೆ ಅಂತ ಕೇಳಿದ್ರೆ ಇದು ಸಾಂಖ್ಯ ಶಾಸ್ತ್ರಕ್ಕ ಪ್ರಬಲಮಲ್ಲ ಇವ. ಯಾರಿಗೆ ಅಂತ ಕೇಳಿದ್ರೆ ವೇದಾಂತಿಗಳಿಗೆ. ಕಡೆ ಕುಸ್ತಿ ಆಗ್ಬೇಕಾಗಿದ್ರೆ ಯಾರ ಜೊತೆಗೆ ಯುದ್ಧ ಮಾಡಿ ಸೋಲಿಸ್ಬೇಕು. ಈಗ ಒಬ್ಬೊಬ್ಬ ಪೈಲ್ವಾನ್ಗೆ ಒಕ್ಕೋತ್ ಹೋಗುದಂದ್ರೆ ಅದು ಬಹಳ ಕಷ್ಟ. ಆದ್ರೆ ಪ್ರಬಲ ಶಾಸ್ತ್ರದಲ್ಲಿ ದಾರ್ಶನಿಕರಲ್ಲಿ ಪ್ರಬಲಮಲ್ಲ ಯಾರದರಂತ ಕೇಳಿದ್ರೆ ಸಾಂಖ್ಯದನ. ಅವನು ಒಬ್ಬನು ಒಗದ್ರೆ ಸಾಕು ಎಲ್ಲರಿಗೆ ಒಗದಂತೆ. ಬರ್ತಿಲ್ಲ ಲಕ್ಷ್ಯಕ್ಕೆ. ಆ ಪ್ರಬಲ ಮಲ್ಲನಾಗಿರ್ತಕ್ಕಂಥ ಸಾಂಖ್ಯನಿಗೆ ಯಾರು ಒಗಿತಾರೆ ಅಂತ ಕೇಳಿದ್ರೆ ನಮ್ಮ ವೇದಾಂತಿಗಳು ಒಗಿತಾರೆ. ಅವರು ಈ ಜಗತ್ತಕ್ಕೆ ಅವರು ಕೂಡ ಏನಂತ ಕೇಳಿದ್ರೆ ಉಪಾದಾನ ಕಾರಣ ಹೇಳ್ಯಾರ. ಎಂತ ಉಪಾದಾನ ಕಾರಣ ಹೇಳ? ಪರಿಣಾಮಿ ಉಪಾದಾನ ಕಾರಣ. ಪರಿಣಾಮಿ ಉಪಾದಾನ. ಮೊಸರು ಆಗ್ಬೇಕಾದ್ರೆ ಏನ್ ಬೇಕ್ರಿ? ಹಾಲು ಬೇಕು. ಮತ್ತೆ ಹಾಲಿದ್ರೆ ಮೊಸರು ಆಗ್ತದೇನು? ಇಲ್ಲ. ಅದು ಏನಾಗಬೇಕಂತ ಕೇಳಿದ್ರೆ ಹಾಲು ಅದು ಪರಿಣಾಮ ಹೊಂದಬೇಕು. ಪರಿಣಾಮ ಅಂದ್ರೆ ಏನಂತ ಕೇಳಿದ್ರೆ ಪೂರ್ವ ರೂಪ ಪರಿತ್ಯಾಗೇನ ರೂಪಾಂತರ ಆಪತ್ತಿ ಪರಿಣಾಮ. ಪೂರ್ವ ರೂಪ ತ್ಯಾಗ ಮಾಡ್ಬೇಕು. ಮೊದಲ ಹಾಲು ಹೇಗದ ಅಂತ ಕೇಳಿದ್ರೆ ಅಳಕದ, ದ್ರವ ರೂಪ. ಹೌದಾ? ಇದು ಪೂರ್ವ ರೂಪ. ಮತ್ತೆ ಹೇಗದ ಅಂತ ಕೇಳಿದ್ರೆ ಅದು ಕುಡಿದ್ರೆ ಮಧುರದ. ಹಾಲು ಹೆಂಗವ್ರೆ? ಚೆಲ್ಸಿ ಹಾಲು ಹೇಳಲ್ಲ. ಮತ್ತೆ ನೀವು ಅವು ಕುಡಿದು ಬಂದಿರಿ ನಾಳೆಗೆ ಅವೇನು ರುಚಿ ಅವ್ರು ಏನ್ ತಂದಿರಿ? ಮತ್ತೆ ಯಾವ ಆಕಳ ಹಾಲು ಕುಡಿಬೇಕು? ನಮ್ಮ ಆಕಳ ಯಾವುದು? ಕೃಷ್ಣ ಕಾಯ್ದನಲ್ಲ ಆ ಆಕಳುಗಳು. ಅವನಿಗೆ ಗೋಪಾಲ ಅಂತ ಕರೆದಾರ. ಅವನ ಹೆಸರೇನು? ಗೋಪಾಲ ಕೃಷ್ಣ ಭಗವಾನ್ ಕಿ ಜಯ. ಗೋಪಾಲ. ಗೋ ಅಂದ್ರ ಆಕಳು, ಪಾಲ ಅಂದ್ರ ರಕ್ಷಣೆ ಮಾಡಿದ್ದಾನ. ಯಾರು? ಇದು ಒಂದು ವಾಚ್ಯಾರ್ಥ. ಇದಕ್ಕೆ ಲಕ್ಷ್ಯಾರ್ಥ ಏನಂತ ಕೇಳಿದ್ರೆ ಗೋ ನಾಮ್ ಇಂದ್ರಿಯ, ಪಾಲನಕರ್ತ. ತನ್ನ ಹತೋಟಿಯೊಳಗೆ ಇಟ್ಕೊಂಡು ಅವಕ್ಕೆ ಏನಂತ ಕೇಳಿದ್ರೆ ಕೆಲಸ ಕೊಡ್ತಕ್ಕಂಥವ ಯಾರು ಅಂತ ಕೇಳಿದ್ರೆ ಪರಮಾತ್ಮ. ಸರ್ವ ಇಂದ್ರಿಯಗಳಿಗೆ ಮಾಲಕದನ, ಒಡೆಯನದನ. ಯಾರು? ಕೃಷ್ಣ ಪರಮಾತ್ಮ. ಇರಲಿ. ಅದಕ್ಕೆ ಇಂಥ ನಮ್ಮ ದೇಶಿ ಗೋದ ಆಕಳ, ಗೋದೇನಂತ ಕೇಳಿದ್ರೆ ಹಾಲು. ಆ ಹಾಲಿಂದ ಏನಾಗಬೇಕಂತ ಕೇಳಿದ್ರೆ ಇಲ್ಲಿ ಪರಿಣಾಮ. ಅದು ಹೆಪ್ಪಿಟ್ಟಾಗ ಏನಾಗ್ತದ? ಮೊಸರಾಗ್ತದೆ. ಹೌದಲ್ಲ? ಹಾಲು ಕೆಟ್ಟ ಹೇಗ ಮೊಸರಾಗ್ಯದಲ್ಲೋ ಹಾಗ ಅವ್ರು ಹೇಳ್ತಾರೆ. ಯಾರು? ಪ್ರಧಾನ ಕೆಟ್ಟ ಏನಾಗಿದೆ ಅಂತ ಕೇಳಿದ್ರೆ ಇದು ಜಗತ್ತಾಗಿದೆ. ಪ್ರಧಾನ ಅಂದ್ರೆ ಸತ್ವರಜತಮ ಈ ಮೂರು ಸಮಸಮಾನವಾಗಿ ಇರ್ತಾವಲ್ಲ, ಅದೇ ಮುಂದೆ ಪ್ರಕೃತಿ, ಅಹಂಕಾರ, ತನ್ಮಾತ್ರ. ಇದು ಸಾಂಖ್ಯ ಶಾಸ್ತ್ರ. ಈಗ ನಮ್ಮ ಭಾಗವತದಲ್ಲಿ ಬರ್ತಾರೆ ಕಪಿಲ ಮುನಿಗಳು. ಅವ್ರು ಬಂದಾಗ ಏನಂತ ಕೇಳಿದ್ರೆ ಅವರು ತಮ್ಮ ತಾಯಿಗೆ ಉಪದೇಶ ಮಾಡ್ಯಾರ. ಯಾರು? ಕಪಿಲ ಮಹರ್ಷಿಗಳು ತಾಯಿಗೆ ಉಪದೇಶ ಮಾಡಿದ್ದಾರೆ. ಆ ವಿಚಾರ ಬಂದಾಗ ನೋಡೋನು ಅಲ್ಲಿ
ಈ ರೀತಿಯಾಗಿ ಏನಪ್ಪ ಅಂತ ಕೇಳಿದ್ರೆ ಸಾಂಖ್ಯರು ಪರಿಣಾಮವಾದ ಹೋಗ್ತಾರೆ. ಎಂತ ವಾದದು? ಪರಿಣಾಮವಾದ. ಉಪಾದಾನಕ್ಕೆ ಸಮಾನ ಸತ್ತಾಕ್ ಅನ್ಯತಾ ರೂಪ ಪರಿಣಾಮ. ಉಪಾದಾನದ ಸಮಾನ ಸತ್ತಾಕ ಇರಬೇಕು ಮತ್ತು ಅನ್ಯತಾ ರೂಪದ ಧರಿಸಿರಬೇಕು. ಅದಕ್ಕೆ ಏನಂತ ಕರೀತಾರೆ? ಪರಿಣಾಮ. ಹೇಗೆ? ಹಾಲು ವ್ಯಾವಹಾರಿಕ ಸತ್ತಾನೋ ಪಾರಮಾರ್ಥಿಕ? ವ್ಯಾವಹಾರಿಕ ಸತ್ತ. ಮತ್ತೆ ಕೆಟ್ಟಾಗಿದ ಮೊಸರನ್ನು ಕೂಡ ಯಾವ ಸತ್ತ? ಸಮಾನ ಸತ್ತ. ಎರಡು ಸಮಾನ ಸತ್ತ. ಅನ್ಯತಾ ರೂಪ. ಅನ್ಯತಾ ರೂಪ ಅಂದ್ರೆ ಅಂತ ಕೇಳಿದ್ರೆ ಮೊದಲೇನು ಹಾಲಿತ್ತಲ್ಲ ಹಾಲಿನಂತೆ ಈಗ ಇಲ್ಲಿದು ಹಾಲ ದ್ರವರೂಪ ಆಗಿದ್ರೆ ಇದು ಘನರೂಪ ಗಟ್ಟಿದ ಹಾಲು. ಇದು ಮೊಸರು ಹೌದಿಲ್ಲ? ಖರೆ ಮೊಸರು ಏನಂತ ಕೇಳಿದ್ರೆ ಆ ಪಾತ್ರೆಯೊಳಗಿಂದ ಬೀಳಬಾರದು, ಚಮಚ ಹಾಕಿ ತೆಗಿಬೇಕು, ಅದು ಮೊಸರ. ಎಲ್ಲರಿಗೂ ಮೊಸರು ಮಾಡಕ್ಕೆ ಬರ್ತದಂತ ಹಿಂಗೆ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆಲ್ಲ ಏನಂತ ಕೇಳಿದ್ರೆ ಒಂದು ಹದ ಅದ. ಎಲ್ಲ ಸಾಹಿತ್ಯ ತಂದು ಒಂದು 4 ಮಂದಿ ಹೆಣ್ಮಕ್ಳಿಗೆ ನೀವು ಕೊಟ್ರೆ ಉದಕ ಅಗ್ನಿ ಧಾನ್ಯ. ಉದಕ್ ಅಂದ್ರೆ ನೀರ, ಅಗ್ನಿ ಅಂದ್ರೆ ಬೆಂಕಿ, ಧಾನ್ಯ ಅಂದ್ರೆ ಎಲ್ಲ ಬರ್ತದ್ರ ನಿಮ್ಮ ಅಡಿಗೆಗೆ ಏನೇನು ಮಟೀರಿಯಲ್ ಅಂತಂದ್ರೆ ಎಲ್ಲ ಮಟೀರಿಯಲ್ ತಂದು 4 ಮಂದಿ ಹೆಣ್ಮಕ್ಳ ಕೈಯಾಗ ಕೊಟ್ರೆ ಅದು ಒಂದೇ ಅಡಿಗೆ ಮಾಡಕ್ ಹಚ್ಚಿದ್ರೆ ರುಚಿ ಒಂದೇ ಇರಂಗಿಲ್ಲ. ಯಾಕೆ ನೋಡ್ರಿ, ನಿಮಗೆ ಹೆಟ್ಟು ನಾ ಮನ್ಯಾಗ ಉಣಾವ್ರು ಶಾಣೆ ಇದ್ರೆ ಅಡಿಗೆ ಮಾಡೋರು ಶಾಣೆ ಅಂತಾರೆ. ಸಾಮಾನ್ಯ ಹಿಡಿದು ಹೊಡೆದೇನಂತ ಕೇಳಿದ್ರೆ ಹೋಗೋರು ಇದ್ರೆ ಮನ್ಯಾಗ ಅಡಿಗೆ ಮಾಡೋರು ಅಷ್ಟು ಜಾಣರ ಆಗಂಗಿಲ್ಲ. ಪ್ರತಿ ಲಕ್ಷಕ್ಕೆ ಅವ್ರು ಜಾಣರಾಗಬೇಕಾದ್ರೆ ಉಪ್ಪ ಖಾರ ನಿಮಗೆ ತಿಳಿಬೇಕು. ಅಡಿಗೆ ಮಾಡೋದು ಒಂದು ಹದ. ಅದು ಎಷ್ಟು ಕಾಸ್ಬೇಕು, ಎಷ್ಟು ಮಾಡ್ಬೇಕು, ಇದು ಇಷ್ಟೇ ಇಲ್ಲ. ಶಾಸ್ತ್ರ ಬಹಳ ಸೂಕ್ಷ್ಮದ. ಪ್ರತಿ ಲಕ್ಷಕ್ಕೆ ಹಂಗ ಹದ ಅಂದ್ರೆ ಅದಕ್ಕೆ ರುಚಿ ಬರ್ತದೆ, ಅದಕ್ಕೆ ಮಾಧುರ್ಯ ಬರ್ತದೆ. ಹೌದಿಲ್ಲ? ಸುಮ್ಮನೆ ಹಂಗಾರೆ ಮಾಡಿದ್ರೆ ನೀರ ಹಿಟ್ಟ ಕೂಡಿಸೇನಂತ ಕೇಳಿದ್ರೆ ಕುದಿಸಿದ್ರೆ ಅಡಿಗೆ ಆಗ್ತದೆ. ಹಾಗಂಗಿಲ್ಲ. ಅದಕ್ಕೊಂದು ಏನದ ಅಂತ ಕೇಳಿದ್ರೆ ಒಂದು ಹದ. ಆ ಹದದಲ್ಲಿ ಏನಂತ ಕೇಳಿದ್ರೆ ಅದು ಮಾಡಿದ್ರೆ ರುಚಿ ಆಗ್ತದೆ. ಇರಲಿ. ಹಾಗಿಲ್ಲ ಏನಂತ ಕೇಳಿದ್ರೆ ಇದು ಪರಿಣಾಮ. ಹಾಲು ಅದು ದ್ರವರೂಪವಾಗಿದ್ರೆ ಮೊಸರು ಘನರೂಪನ. ಹಾಲು ಮಧುರವಾಗಿದ್ರೆ ಮೊಸರ ಹುಳಿಯದು. ಅನ್ಯಥಾ ರೂಪ ಆದ್ರೆ ಇದಕ್ಕೆ ಏನು ಅನ್ಬೇಕು? ಮೊಸರು ಅಂತ ಅನ್ಬೇಕು. ಹಾಗಿದೆ ಜಗತ್ತಾಗ್ಯದಂತಾರೆ. ಯಾರು ಅಂತ ಕೇಳಿದ್ರೆ ಸಾಂಖ್ಯರು. ಸಂಭವತಾನೆ जिस कारण ते गुण क्रिया वाले सावयव दुग्धादि के ही दधि आदि का परिणाम को प्राप्त होवे. इव वादी अंतನ ನೋಡ್ರಿ, ಆ ಕಾರಣ ಹೆಂಗಿರ್ಬೇಕು? ಗುಣದಿಂದ ಇಟ್ಟಿರ್ಬೇಕು, ಗುಣ ಉಳ್ಳದಿರ್ಬೇಕು, ಕ್ರಿಯಾ ಉಳ್ಳದಿರ್ಬೇಕು, ಸಾವಯವ ಇರ್ಬೇಕು. ಹೇಗಂತ ಕೇಳಿದ್ರೆ ಹಾಲಿನಂತೆ. ಅಂದ್ರೆ ಏನಂತ ಕೇಳಿದ್ರೆ ಮೊಸರೆಂಬುವ ಪರಿಣಾಮ ಪ್ರಾಪ್ತ ಆಗ್ತದ. ನಮ್ಗೆ ಮೊಸರು ಸಿಗುತ್ತದಿಲ್ಲ ಅಂದ್ರೆ ಸಿಗೋದಿಲ್ಲ. ಹಾಗೇನಂತ ಕೇಳಿದ್ರೆ ಈ ಜಗತ್ತೇ ಹುಟ್ಟಬೇಕಾದ್ರೆ ಪರಿಣಾಮಿ ಉಪಾದಾನ ಬೇಕತ್ತ. ನಾವು ಈ ಉಪಾದಾನ ಐತೆ ನಿಮ್ ಬ್ರಹ್ಮ ಪರಿಣಾಮಿ ಅದನೇನು? ಆರಂಭಕರೇ ಅದನೇನು? ಯಾಕೆ ಅಸಂಗದ ನಾವ ಸಂಯೋಗಿ ಆಗೋದಿಲ್ಲ, ಅದಕ್ಕೆ ಆರಂಭಕ್ಕೆ ಇಲ್ಲ. ಪರಿಣಾಮ ಅಂದ್ರೆ ಅವ ಎಂದು ಏನಂತ ಕೇಳಿದ್ರೆ ಕೆಡ್ತಕ್ಕಂಥ ವಸ್ತು ಅನ್ನೋದು ಅಕ್ರಿಯವಾಗಿದೆ, ಅದು ನಿರಾಕಾರವಾಗಿದೆ, ನಿಷ್ಕ್ರಿಯವಾಗಿದೆ. ಅದು ಎಂದೂ ಕೆಡಂಗಿಲ್ಲ. ಅಂದ್ರೆ ಅದು ಪರಿಣಾಮ ಎಂದಕ್ಕೆ ಬರ್ತದೇನು? ಅಂದ್ರೆ ಆರಂಭಕ ಉಪಾದಾನನೂ ಇಲ್ಲ, ಪರಿಣಾಮಿ ಉಪಾದಾನನೂ ಇಲ್ಲ. ಇನ್ನು ಉಳಿತು ಮೂರನೇದು ವಿವರ್ತಾಧಿಷ್ಠಾನತ್ವ ರೂಪ ಉಪಾದಾನಪಣಾವಿ ಬ್ರಹ್ಮಕ್ಕೂ ಸಂಭವತಾ ನಹಿ. ವಿವರ್ತ ಅಧಿಷ್ಠಾನತ್ವ ರೂಪ ಉಪಾದಾನ ಕಾರಣ ನೀವು ಹೇಳ್ತೇವಂದ್ರೆ ಇದನ್ನು ಕೂಡ ಏನಂತ ಕೇಳಿದ್ರೆ ಬ್ರಹ್ಮನಿಗೆ ಸಂಭವಿಸುವುದಿಲ್ಲ. ಈಗ ನಿಮ್ಮ ಬ್ರಹ್ಮದ ಅಂತ ಬ್ರಹ್ಮ ಈ ಜಗತ್ತಿಗೆ ಉಪಾದಾನ ಕಾರಣ ಅಂತ ಹೇಳ್ತಿರಲ್ಲ, ಈ ಉಪಾದಾನ ಕಾರಣ ಈ 3 ಪೈಕಿ ಒಂದು ಬೇಕು. ನಿಮ್ಮ ಬ್ರಹ್ಮ ಏನು ಆರಂಭಕ ಉಪಾದಾನೋ, ಏನು ಪರಿಣಾಮಿ ಉಪಾದಾನೋ, ಏನು ವಿವರ್ತಧಿಷ್ಠಾನ ಉಪಾದಾನೋ? ಯಾವ ಉಪಾದಾನ ಅಂತೀರಿ ಅಂತ ಹೀಗೆ ಕೇಳ್ತಾನವ. ಇದು ವಕೀಲಿ ಪಾಯಿಂಟ್ ಗೊತ್ತದೇನು? ಒಮ್ಮೊಮ್ಮೆ ಈ ನಮ್ಮ ಶಾಸ್ತ್ರದೊಳಗೆ ಬಂದ್ರಂದ್ರ ಆ ವಕೀಲರು ನ್ಯಾಯಾಧೀಶರು ಕೂಡ ಕೈ ಟೀಕಾಸ್ಬೇಕಾಗ್ಯಾರ. ಇಷ್ಟು ಪ್ರಶ್ನೆಗಳು ಉತ್ಥಾಪನೆ ಅವ್ರಿಗೆ ಮಾಡಾಕ ಆಗುದಿಲ್ಲ. ಬಹಳ ಸೂಕ್ಷ್ಮದ ಇದು. ಕಾಯ್ದೆ घट सन पट सन इस प्रकार घटादिक प्रपंच का सत्य रूप करके लोगों को अनुभव हुए हैं. ಏನ್ರಿ ಅಂತ ನಾವು ಯಾರು ವಾದಿ ವಾದಿ ಏನಂತ ನಿಮ್ಮ ಬುದ್ಧಿರೇ ಐತಿಲ್ಲ ಅಂತಾನ. ಲೋಕಾನುಭವ ಏನದ? ಘಟ ಅದಂತರ ಇಲ್ಲ ಅಂತ. ಘಟ ಸನ್ ಪಟ ಸನ್ ಮಠ ಸನ್ ಹಮ್ ಸನ್ ತುಮ್ ಸನ್. ಮತ್ತೆ ಹೇಳುದು
ಎಲ್ಲವೂ ಅದಂತೆ ಹಿಂಗ ಪ್ರತೀತಿಗೆ ಬರ್ತದ. ಸನ್ ಅಂದ್ರೆ ಏನು? ಸತ್ಯ. ಘಟ ಹೆಂಗದ? ಸತ್ಯ. ಅವ ಹೇಳುವ ಪ್ರಕಾರ ಈಗ ಅವನಂತ ಮಾತಾಡ್ಬೇಕು. ಯಾರಂತೆ? ವಾದಿಯಂತೆ ಮಾತಾಡ್ಬೇಕು. ಅಂದ್ರೆ ವಾದಿಯ ಮಾತು ನಮಗೆ ತಿಳಿತಾವ. ನಾವು ಪ್ರತಿವಾದಿಯಾಗಿ ನಿಂತಾಗ ಅದನ್ನ ಖಂಡನೆ ಮಾಡುವಾಗ ಅದು ಮತ್ತೆ ಬೇರೆ ಅದ, ಹೌದಿಲ್ಲ? ತುಷ್ಯತೋ ದುರ್ಜನ್ಯಾಯದಂತೆ. ಮೊದಲ ದುಷ್ಟರಿಗೆ ಏನಂತ ಕೇಳಿದ್ರೆ ಅವ್ರಿಗೆ ಸಂತೋಷ ಉಂಟು ಮಾಡ್ಬೇಕಂತ, ಆಮೇಲೆ ಅವ್ರನ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ ಎತ್ತಿ ಬೆಡಿಬೇಕಂತ. ಯಾರನ್ನ? ಇಲ್ಲಿ ಹಾಗಿಲ್ಲ ಅಂತ ಕೇಳಿದ್ರೆ घट सन पट सन इस प्रकार घटाधिक प्रपंच का सत्य रूप करके लोगों को अनुभव हुए हैं. ನೋಡ್ರಿ, ಘಟ ಸನ್ ಪಟ ಸನ್ ಅನ್ನೋಣದ್ರಿಂದ ಈ ಘಟಪಟಾದಿ ಪ್ರಪಂಚ ಇದು ಸತ್ಯ ರೂಪ ಅಂತ ಲೋಕಕ್ಕೆ ಅನುಭವಕ್ಕೆ ಬರ್ತದ. ಎಲ್ಲ ನೀವು ಈಗ ದಾರಿ ಮೇಲೆ ಹೋಗಿ ನಿಂತ್ರೆ ಕೇಳ್ರಿ, ಏನ್ರಿ ಇದೆಲ್ಲ ಜಗತ್ತೇ ಪ್ರಪಂಚ ಕರೆಯದ ಸುಳ್ಳದಂತ ಕೇಳ್ರಿ, ಏನಂತಾರ ಅವರು? ಸುಮಾರು 4 ಮಂದಿ ಮಠದಾಗ ಕೂಡ ನಾವು ಸುಳ್ಳಂದ್ರೆ ಯಾರು ಕೇಳ್ಬೇಕು ನಮ್ಮ ಮಾತ? ಇಡೀ ಜಗತ್ತು ಏನಂತದ? ಮತ್ತ ಬಹುಮತ ಅವ್ರದ ನಮ್ಮದ? ನಮ್ದೆಂತ ಮತ್ತದ? ಮತ್ತೀಗ ಯಾವ ಇದು ಇಲ್ಲಿ ರಾಜ್ಯ ನಮ್ಮ ದೇಶದೊಳಗೆ ಪ್ರಜಾಸತ್ತಾಕದ, ಹೌದಿಲ್ಲ? ಮತ್ತ ಅವ್ರದ್ದು ಬಹುಮತೋ ನಮ್ದು ಬಹುಮತೋ? ರಾಜ್ಯ ಯಾರ್ದು? ಅವ್ರದ. ಅವ್ರಂಗೆ ಜೈಕಾರ ಹೊಡಿಬೇಕಾಗ್ತದ. ಬತ್ತಿಲ್ಲ ಲಕ್ಷಕ್ಕ ಬದುಕ್ಬೇಕಂದ್ರೆ ಅವ್ರಂಗೆ ಜೈ ಅನ್ನೋದು ತಿಳಿದ ಒಳಗೆ ನಾವು ಇರ್ಬೇಕು. ಹೆಂಗಿರ್ಬೇಕು ಹಂಗೆ, ಹೌದಿಲ್ಲ? ಈ ಜಗತ್ತಿನ ವ್ಯವಹಾರಕ್ಕೆ ನಾವು ಅಡ್ಡ ಬರಬಾರದು. ಅವನೇ ಜಾಣ. ಇದು ಜಗತ್ತಿನ ಸ್ವರೂಪ ಏನದ ತಿಳಿದಿರ್ಬೇಕು, ತನ್ನ ಸ್ವರೂಪ ಏನದ ಅದು ತಿಳಿದಿರ್ಬೇಕು, ಆ ಪರಮಾತ್ಮ ಅಂದ್ರೆ ಏನದು ಅದು ಯಥಾರ್ಥವಾಗಿ ತಿಳಿದಿರ್ಬೇಕು. ಅವ ಸರಿಯಾಗಿ ಏನಪ್ಪಾ ಅಂತ ಕೇಳಿದ್ರೆ ಈ ಜಗತ್ತಿನಲ್ಲಿ ಬದುಕ್ತಾನ. ಇದು ಪಕ್ಕ ತಲೆಯಾಗ್ತವ್ರಿ. ಯಾಕಂತ ಕೇಳಿದ್ರೆ ಅವ ವ್ಯವಹಾರನೂ ಕೆಡ್ಸಂಗಿಲ್ಲ, ಪರಮಾರ್ಥದ ತಿಳುವಳಿಕೆನೂ ಕೂಡ ಏನಂತ ಕೇಳಿದ್ರೆ ಅವ ಬಿಡಂಗಿಲ್ಲ. ಇದು ತಿಳಿದಿರ್ತಾನ, ಅದು ಏನಪ್ಪಾ ಅಂತ ಕೇಳಿದ್ರೆ ತಿಳಿದಿರ್ತಾನ. ಅದಕ್ಕೆ ಎಷ್ಟು ಬೆಲೆ ಕೊಡ್ಬೇಕು ಅಷ್ಟು ಕೊಡ್ತಾನ ಅವ. ಇದಕ್ಕೆ ಎಷ್ಟು ಬೆಲೆ ಕೊಡ್ಬೇಕು ಅಷ್ಟು ಬೆಲೆ ಕೊಡ್ತಾನ. ಹೀಗೆ ಬಾಳ್ತಾನ. ಅದಕ್ಕೆ ಅವ ಸಂತೋಷದಿಂದ ಇರ್ತಾನ. ಮಹಾತ್ಮ ಹೆಂಗಿರ್ತಾನ ಅಂತ ಕೇಳಿದ್ರೆ ಎಲ್ಲ ಕಡೆ ಯಾಕಂಡ್ ನೋಡ್ತಾನ. ಅವನಿಗೆ ಏನಂತ ಕೇಳಿದ್ರೆ ಆನಂದವೇ ಆನಂದ ಕಾಣ್ತಾನ. ಈ ಕಡೆ ಈ ಕಡೆ ಚೋ ಈ ಕಡೆ ಆನಂದ ಹಿ ಆನಂದ. ಯಾಕಂಡ್ ನೋಡ್ತಾನ ಕಡೆ ಅವನಿಗೆ ಆನಂದವೇ ಕಾಣಿಸ್ತದೆ. ದುಃಖ ಓಕದಾಶೀನ ಕಡೆ ಅಂದರ ಸಂತರ. ಇಂಥ ಮಹಾತ್ಮನಿಗೆ ದುಃಖ ಅನ್ನೋದು ಔಷಧಕ್ಕೆ ಸಿಗಂಗಿಲ್ಲ ಅಂತ ಅವ್ರ ಮಹಾತ್ಮ. ನಮಗೆ ನಿಮಗ ಸುಖ ಔಷಧಕ್ಕೆ ಸಿಗಂಗಿಲ್ಲ. ನಮಗೆ ಹೆಂಗ್ ಮಹಾತ್ಮರು ಅನ್ಬೇಕು ಜನ? ಅವ್ರಿಗೇನು ಸಿಗುದಿಲ್ಲ ಔಷಧಕ್ಕೆ, ನಮಗೇನು ಸಿಗಂಗಿಲ್ಲ ಔಷಧಕ್ಕೆ. ಸುಮ್ಮನೆ ಸ್ವಲ್ಪ ಏನಂತ ಕೇಳಿದ್ರೆ ತೇದ ಹಚ್ಕೋಬೇಕಾದ್ರೆ ಸಿಗುವಲ್ದು. ಯಾವುದು ಇಷ್ಟು ವ್ಯತ್ಯಾಸದ ಮಹಾತ್ಮರಿಗೆ ಮತ್ತು ನಮಗೆ ಇರ್ಲಿ. ನೀವೆಲ್ಲರೂ ಮಹಾತ್ಮರೇ. ಯಾಕಂತ ಕೇಳಿದ್ರೆ ಇದು ಅಪ್ಪನ ಸ್ಥಾನ. ಇಲ್ಲಿ ಯಾರು ಅಜ್ಞಾನಿಗಳಿಲ್ಲ, ನೀವೆಲ್ಲರೂ ಸಜ್ಞಾನಿಗಳು. ಇಲ್ಲಿ ಕಲ್ಲ ಮಣ್ಣುಗಳು ಕೂಡ ಏನಂತ ಕೇಳಿದ್ರೆ ಬ್ರಹ್ಮ ಅಂತೇ ಉಪದೇಶ ಮಾಡ್ತಾ ಒಂದ ಮೇಲೆ. ಸೋಮ ನೀವು ನಮ್ಮವ್ರ ಅಂತ ಹೇಳಿ ಬೇಕಾಗಿ ನಾವು ಮಾತಾಡ್ತೀವಿ, ತಪ್ಪು ತಿಳ್ಕೋಬಾರ್ದು. ಮತ್ತೆ ಲಕ್ಷ್ಯಕ್ಕೆ ಐಸೆ सत्य प्रपंच को ब्रह्म की विवर्त रूपता करके मिथ्यापना कल्पना करने विषय कोई भी प्रमाण नहीं है। और अंतर सत्य रूप प्रपंच को वारी अंतर ಇದು ಪ್ರಪಂಚ ಹೆಂಗಂದ್ರೆ ಸತ್ಯ ರೂಪ ಹೌದು ನೀವು ಹೇಳ್ರಿ ಮನಸಾಪೂರ್ವಕವಾಗಿ ಹೇಳ್ರಿ ಈ ಪ್ರಪಂಚ ಖರೆಯದೋ ಸುಳ್ಳದೋ ಪ್ರಾಮಾಣಿಕ ಉತ್ತರ ಕೊಡ್ರಿ ನಿಮ್ಮ ಅನುಭವ ಹೆಂಗದ ಹಂಗ ನಾವ್ ಹೆಂಗ್ ಹೇಳ್ತೀವ ಹಂಗ ಬೇಡ ನಿಮ್ಮ ಅನುಭವದ ಪ್ರಕಾರವಾಗಿ ಇದು ಪ್ರಪಂಚ ಖರೆ ಅಂತಿರೋ ಸುಳ್ಳು ಅಂತೀರಪ್ಪ ಸುಳ್ಳು ಇದು ಇದು ಪ್ರಾಮಾಣಿಕ ಉತ್ತರ ಇಲ್ಲ ಸುಳ್ಳ ತನಗತ್ತಾರೆ ಇವರು ಇಲ್ಲಿ ಕಂಬ ಕೂತವ್ ಸುಳ್ಳು ಅದು ಪ್ರಾಮಾಣಿಕ ಉತ್ತರ ಅಲ್ಲ ನಿಮ್ಮ ಅನುಭವ ಏನದ ಅದು ಹೇಳ್ರಿ ಸತ್ಯದೋ ಏನು ಸುಳ್ಳದೋ सत्य प्रपंच को ब्रह्म की विवर्त रूपता करके मिथ्यापना कल्पना करने विषय कोई भी प्रमाण नहीं। ಈಗ ನೀವು ಈ ಪ್ರಪಂಚ ಸತ್ಯ ಅಂತ ಒಪ್ಪಿದ್ರಲ್ಲ ಆ ಸತ್ಯ ರೂಪ ಪ್ರಪಂಚಕ್ಕೂ ಅದು ಬ್ರಹ್ಮದ ವಿವರ್ತ ರೂಪದ ಬ್ರಹ್ಮಂದ ಏನಂತ ಕೇಳಿದ್ರೆ ಬ್ರಹ್ಮನಿಂದಲೇ ಇದು ಜಗತ್ತೇ ಹುಟ್ಟ್ಯದಂತ ನೀವು ಏನು ಹೇಳ್ತಿಲ್ಲ ಈ ಮಿಥ್ಯಾಪನ ಕಲ್ಪನಾ करने विषय कोई भी प्रमाण नहीं है ಯಾವ ಪ್ರಮಾಣವೂ ಇಲ್ಲ ಬ್ರಹ್ಮನಿಂದ ಇದೇನು ಸತ್ಯವಾಗಿರ್ತಕ್ಕಂಥ ಪ್ರಪಂಚ ಹುಟ್ಟ್ಯದಂತ ನಿಮ್ಗೆ ಯಾವ ಪ್ರಮಾಣ
ಇಲ್ಲ ಇದು ಮಿಥ್ಯಾದ ಅಂತ ಹೇಳಕ್ಕೆ ನಿಮ್ಗೆ ಯಾವ ಪ್ರಮಾಣ ಇಲ್ಲ ಅಂತನವ. ಯಾರು ನಮ್ಮ ಮಾತು ನಮಗೆ ಗುರುಚಿ ವಿದ್ಯಾ ಗುರುಲಾ ಹಳ್ಳಿ ಅಂತಾರದು. ಎದ್ರೊಳಗೆ ಮರಾಠಿ ಒಳಗೆ ಗಾದೆ ಮಾಡ್ತದ, ಹೌದಿಲ್ಲ? ಇವ್ರು ಯಾವಾಗ ಗುರುಗಳ ಕಡೆ ಕಲ್ತು ಇವ್ರು ನೋಡಿ ಕಡಿ ತನಕ ಅಂತ ಕೇಳಿದ್ರು ನಮ್ಮ ಜೀವನದಲ್ಲಿ ಪಾರಮಾರ್ಥಿಕರಿಗೆ ಇಷ್ಟ ದೇವತೆ, ಗುರುದೇವತೆ ಮತ್ತು ಶಾಸ್ತ್ರ, ನೀವು ಏನೇ ಆಗಿದ್ರು ಕೂಡ ಇವು ಮೂರು ನಮ್ಗೆ ಜೀವನದ ಪರ್ಯಂತರವಾಗಿ ನಮ್ಗೆ ಪೂಜ್ಯದವು. ಅವು ಎಂದೂ ನಮ್ಮ ಸರಿ ಸಮಾನ ಅಂತ ತಿಳ್ಕೋಬಾರದು. ಆ ಗುರುದೇವನೂ ಶ್ರೇಷ್ಠದನ, ಶಾಸ್ತ್ರವೂ ಶ್ರೇಷ್ಠದ, ಆ ಭಗವಂತನೂ ಶ್ರೇಷ್ಠದ. ನಿನ್ನ ತಿಳುವಳಿಕೆ ಇರಲಿ ನಿನ್ನ ಬಲ್ಲಿ, ಆದ್ರೆ ವ್ಯವಹಾರದಲ್ಲಿ ಇವು ಮೂರು ಶ್ರೇಷ್ಠ ಅಂತ ಹೇಳಿದ್ರೆ ಇವರು ಉಪಕಾರ ನಾವು ಎಂದು ಮರೆಯಕೂಡದು. ಗುರುನೈವ ಶಿಷ್ಯ ಅಂತ ಹೇಳ್ಯದಲ್ರಿ ಆತ್ಮಶತಕದ, ಅದು ಹೇಳ್ಯಾರ, ಅದು ತಿಳ್ಕೊಳ್ಳೋದದ. ನಡೆಯೋದು ಹಿಂಗದ, ಹೌದಿಲ್ಲ? ನಡೆಯೋದು ಹೆಂಗದ ಹಿಂಗೈತಿ. ನಾ ತಿಳ್ಕೊಂಡಂಗೆ ನಡೆಯಕ್ಕೆ ಬರಂಗಿಲ್ಲ. ನಾ ಹೇಳಿದ ನಿಮ್ಗೆ ಕೃಷ್ಣ ಪರಮಾತ್ಮನ ಯಾವನಪ್ಪ ಅಂತ ಕೇಳಿದ್ರೆ ಅವ ಲೀಲಾ ಪುರುಷೋತ್ತಮದ. ನಾವು ಯಾರು? ಕೃಷ್ಣ ಹೇಳಿದ ನಾನು ಭಾಗವತ್ ಹೇಳುವಾಗ. ಆ ಕೃಷ್ಣನಂತೆ ನಾವು ಆಚರಣೆ ಮಾಡಿದ್ರೆ ಪಾಪ. ಅವ ಮಾಡಿದ ಆಚರಣೆ ನಾವು ಅದನ್ನು ಕುರಿತು ಏನಂತ ಕೇಳಿದ್ರೆ ಸ್ತುತಿ ಮಾಡಿದ್ರೆ ಏನದಂತ ಕೇಳಿದ್ರೆ ಅದು ಹೇಳಿದ್ರ ಪುಣ್ಯದ, ಕೇಳಿದ್ರ ಪುಣ್ಯದ. ಹಂಗೆ ಮಾಡಕ್ ಹೋಗಿದ್ರೆ ಏನದಂತ ಕೇಳಿದ್ರೆ ಪಾಪ. ಹಾಗೆ ಇಲ್ಲಿ ನಾವು ಪರಬ್ರಹ್ಮ ಸ್ವರೂಪ ಇದ್ದಾಗ ಆದ್ರೂ ಕೂಡ ಸರ್ವಂ ಖಲ್ವಿದಂ ಬ್ರಹ್ಮ ನೇ ನಾನಾಸ್ತಿ ಕಿಂಚನ ಅಂತ ಈಗ ಶ್ರುತಿ ಮಾತುಗಳಿಂದ ನಾವು ಇದೆಲ್ಲ ಪರಬ್ರಹ್ಮ ಸ್ವರೂಪದ. ಕಿಂಚಿತವಾದ್ರೂ ಕೂಡ ಬೇರೆ ಅನ್ನೋದು ಇಲ್ಲ ಅಂತ ಇಷ್ಟು ತಿಳಿದಾಗ ಆದ್ರೂ ಕೂಡ ಗುರು ಬೇರೆ ಅದ, ಶಾಸ್ತ್ರ ಬೇರೆ ಅದ, ಪರಮಾತ್ಮ ಬೇರೆ ಅದ. ಯಾವ ದೃಷ್ಟಿಲೆ? ವ್ಯವಹಾರ ದೃಷ್ಟಿಲೆ. ಅವ್ರು ಯಾವಾಗಲೂ ಶ್ರೇಷ್ಠ ನಮ್ಮ ಪಾಲಿಗೆ, ನಾವು ಅವ್ರ ದೃಷ್ಟಿಯಿಂದ ಕನಿಷ್ಠರೆ. ಅದಕ್ಕೆ ನಾನು ಕೇಳಿದ್ರೆ ಎಂದೂ ಹೋಗಿ ಗುರುವಿನ ತೊಡಿ ಹಚ್ಚಿ ಕೂಡಬಾರ್ದು, ಪಕ್ಕ ತಲೆಯಾಗಿರ್ಲಿ. ಸುಮ್ಮೊಂದು 4 ಮಾತು ಕಲ್ತು ನಾವು ಏನಾರ ಅಂತ ಕೇಳಿದ್ರೆ ಕಲಿಯುಗಿ ಹೋತಿ ಸಗಳೆ ಗುರು ಸಂತ್ರ ಹೇಳ್ಯಾರ. ಕಲಿಯುಗದ ಗುರು ಆಗೋದು ಭಾಳ ಗಡಿಬಿಡಿರಿ, ಶಿಷ್ಯ ಆಗಕ್ಕೆ ತಯಾರಿಲ್ಲ. ಅಲ್ಲ, ನಾ ಕೇಳ್ತೀನಿ ನಿಮ್ಗೆ ವ್ಯವಹಾರದಲ್ಲಿ ಸ್ವಸಿ ಆದ ಖ್ಯಾತಿ ಆಗ್ತಾಳೋ ಏನು ಸ್ವಸಿ ಆಗ್ಲಾರ್ದ ಖ್ಯಾತಿ ಆಗ್ತಾಳ್ರಿ? ಮೊದಲ ಅತ್ತಿ ಕೈಯಾಗ ಸ್ವಸಿಯಾಗಿ ಆಕಿ ದುಡಿದ್ರೆ ಆಕಿಗೆ ನಿಜವಾದ ಅತ್ತಿ ಆಗಾಕ ಬರ್ತಾರ. ಇಲ್ಲಾಂದ್ರೆ ಸ್ವಸಿ ಆಗಲಾರ್ದೆ ಅತ್ತಿ ಆಗಕ್ಕೆ ಹೋದ್ರೆ ಆಕಿ ಅತ್ತಿ ಆಗಲ್ಲ, ಕತ್ತಿ ಆಗ. ಇದು ಪಕ್ಕ ಅತ್ತಿಲಾಗಿ ಇಟ್ಕೋರಿ, ಗೊತ್ತಿಲ್ಲ ಲಕ್ಷಕ್ಕೆ. ಹಂಗೇನಪ್ಪ ಅಂತ ಕೇಳಿದ್ರೆ ಗುರುಗಳಿಗೆ ಶರಣಾಗತರಾದ ಮೇಲೆ, ನಾವು ಶಿಷ್ಯರಾದ ಮೇಲೆ ಆ ಗುರುತ್ವ ಗುರುಮುಟ್ಟಿ ಗುರು ಆಗ್ಬೇಕಾಗಿದ್ರೆ ಅಂತ ಕೇಳಿದ್ರೆ ಸಾಮಾನ್ಯ ಮಾತಲ್ಲ. ಗುರುಮುಟ್ಟಿ ಗುರು ಆದ್ರೂ ಕೂಡ ನಮ್ಮ ಪಾಲಿಗೆ ಗುರುನೇ ಅದನ್ನು. ಎಂದು ಅವ್ರ ಜೊತೆಗೆ ಸಮಾನವಾದ ವ್ಯವಹಾರ ಮಾಡಕ್ಕೆ ಹೋಗಬಾರ್ದು. ಇದು ಪಕ್ಕಾ ತಲೆಯಾಗಿರ್ಬೇಕು, ಮತ್ತೆ ಲಕ್ಷ್ಯಕ್ಕೆ. ಇದು ಮರ್ಯಾದೆ, ಇದು ನಮ್ಮ ಶಾಸ್ತ್ರದ ಏನಂತ ಕೇಳಿದ್ರೆ ಮರ್ಯಾದೆ. ಈ ಮರ್ಯಾದೆಯೊಳಗೆ ಇದ್ದೇನಂತ ಕೇಳಿದ್ರೆ ಯಾರು ಪರಮಾರ್ಥ ಮತ್ತು ವ್ಯವಹಾರ ನಡೆಸ್ಕೊಂಡು ಹೋಗ್ತಾರೆ ಅವನೇ ನಿಜವಾದ ಸಾಧಕ, ಅವನೇ ನಿಜವಾದ ಮಹಾತ್ಮ, ಅವನೇ ನಿಜವಾದ ಸದ್ಗುರುನಾಥ. ಅವನಿಗೆ ಗುರು ಆಗಕ್ಕೆ ಬರ್ತದೆ, ಎಲ್ಲರಿಗೂ ಗುರು ಆಗಕ್ಕೆ ಬರಂಗಿಲ್ಲ. ಮತ್ತೆ ಲಕ್ಷ್ಯಕ್ಕೆ ಸುಮ್ಮ ಕೆಂಪು ಬಟ್ಟೆ ಹಾಕೊಂಡ್ರೆ ಗುರು ಆಗಂಗಿಲ್ಲ, ಶಾಸ್ತ್ರ ಹೇಳಿದ್ರೆ ಗುರು ಆಗಂಗಿಲ್ಲ. ಶಾಸ್ತ್ರ ಭಾಳ ಓದೇನು, ಎಷ್ಟು ಓದೇನಪ್ಪ ಅಂತ ಕೇಳಿದ್ರೆ ಏನ್ರಿ ಎಷ್ಟು ಓದೇನ? ಭಾಳ ಅಂದ್ರೆ 6 ಶಾಸ್ತ್ರ ಅಧ್ಯಯನ ಮಾಡ್ಯಾನ. ಷಡದರ್ಶನಾಚಾರ್ಯರಂದ್ರೂ ಗುರು ಆಗಕ್ಕೆ ಬರಂಗಿಲ್ಲ. ಪ್ರಸ್ಥಾನತ್ರಯ ಓದೇನಂದ್ರೂ ಗುರು ಆಗಕ್ಕೆ ಬರಂಗಿಲ್ಲ. ಆ ಗುರುತ್ವ ಯಾವಾಗ ಬರ್ತದೆ ಅಂತ ಕೇಳಿದ್ರೆ ಈ ಮರ್ಯಾದೆಯೊಳಗಿದ್ದು ತನ್ನನ್ನು ತಾನು ಯಥಾರ್ಥವಾಗಿ ಯಾವ ಮಹಾತ್ಮ ತಿಳ್ಕೊತಾನೋ ಅವನಿಗೆ ಗುರುತ್ವ ಬರ್ತದೆ, ಉಳಿದವ್ರಿಗೆ ಗುರುತ್ವ ಬರುವುದಿಲ್ಲ. ಇದು ಪಕ್ಕ ತಲೆಗಿರಲಿ, ಇದು ಹೋತಿದು, ಇದು ಇಲ್ಲಿ ವಿಷಯ ಇಲ್ಲ. ತತ್ ಸಂಬಂಧಿಯಾಗಿರ್ತಕ್ಕಂಥ ಕೆಲವೊಂದೆಲ್ಲ ಈಗ ನೋಡ್ರಿ, ಒಂದು ದಾರಿದ ನಮ್ಗೆ ಯಥಾರ್ಥ ಬೋಧ ಆಗ್ಬೇಕಾಗಿದ್ರೆ ನಾವು ಒಂದು ಸೈಡ್ ಹೋದ್ರೆ ಅದು ಏನಾಗಂಗಿಲ್ಲ, ಒನ್ ವೇ ಹೋದ್ರೆ ಏನಂತ ಕೇಳಿದ್ರೆ ಆ ದಾರಿದ ಜ್ಞಾನ ಆಗೋದಿಲ್ಲ. 2 ವೇ ಆಗ್ಬೇಕದು. ಅದು ಎಡಗಡೆಯಿಂದ ಹೋಗ್ಬೇಕು, ಮತ್ತು ಪುನಃ ಬಲಗಡೆಯಿಂದನೂ ಬರಬೇಕು ಅನ್ನೋದು ಆ ದಾರಿದ ಪೂರೈಪೂರ್ ನಮ್ಗೆ ಏನಾಗ್ತದ, ಜ್ಞಾನ ಆಗ್ತದ. ಹಂಗೆ ಪರಮಾರ್ಥನೂ ನಮಗೆ ಗುರುತಾಗಬೇಕು, ವ್ಯವಹಾರನೂ ನಮಗೆ ಗುರುತಾಗಬೇಕು. ವ್ಯವಹಾರನೂ ಕೆಡಿಸಬಾರದು, ಪರಮಾರ್ಥನೂ ಕೆಡಿಸಬಾರದು.
ಪರಮಾರ್ಥ ತಿಳಿಯುವುದದ, ವ್ಯವಹಾರ ಮಾಡುವುದದ. ವ್ಯವಹಾರ ಮಾಡಿದ್ರೆ ಮಜಾ, ಪರಮಾರ್ಥ ತಿಳಿದ್ರೆ ಮಜಾ. ಇದು ತಿಳಿಯಂಗಿಲ್ಲ, ಅದು ಮಾಡಕ್ ಬರಂಗಿಲ್ಲ. ಹೌದಿಲ್ಲ? ಇಲ್ಲಿ ಪರಮಾರ್ಥ ಕ್ಷೇತ್ರದಲ್ಲಿ ಬಂದು ಇಲ್ಲಿ ಏನಾರು ಮಾಡಾಕ ನೋಡ್ತೇವೆ, ಕೆಡ್ತೇವೆ. ವ್ಯವಹಾರದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಅಲ್ಲಿ ಅದು ತಿಳಿದು ಮಾಡೋದು, ಅಲ್ಲಿ ಮಾಡೋದಿಲ್ಲ. ಸುಮ್ಮ ಹೇಳಿದ್ರೆ ಅಂತ ಕೇಳಿದ್ರೆ ಅಲ್ಲಿ ಆಗಂಗಿಲ್ಲ. ಅಲ್ಲಿ ಮಾಡಿದಾಗೆ ಮನ್ಯಾಗ ನೀವು ಹೋದ್ರಪ್ಪ, ಇಲ್ಲಿ ಶಾಸ್ತ್ರ ಪೀಠ ಹೋದ್ರಿ, ಏನ್ರಿ ನೀವು ಸುಮ್ಮ ಸಿದ್ಧಾರ್ಥ ಮಠಕ್ಕೆ ಹೋಗ್ತೀರಿ, ಮನ್ಯಾಗ ಏನಾಯ್ತೆ ಇಲ್ಲ ಗುರ್ತದಿಲ್ಲ. ಹಿಟ್ಟಿಲ್ಲ, ಎಣ್ಣಿಲ್ಲ, ಉಪ್ಪಿಲ್ಲ, ತುಪ್ಪಿಲ್ಲ, ಪಲ್ಯ ಇಲ್ಲ, ಹೆಂಗ್ ಅಡಿಗೆ ಮಾಡ್ಬೇಕು? ನನಗೆ ಗುರ್ತಿಲ್ಲ ಅಂತ ನೀವು ಮನೇನ ಗುರ್ತಿದ್ರೆ ಕೆಲಸ ಐತಿ ಅಂದ್ರೆ ತಂದ್ರೆ ಕೆಲಸ ಆಯ್ತು. ಮಾಡಬೇಕು, ಗುರುತಾದ್ರೂ ನಡೆಯಂಗಿಲ್ಲ. ಮತ್ತೆ ಲಕ್ಷ್ಯಕ್ಕೆ ಈಗ ಐತಿ, ಇದು ಸೂಕ್ಷ್ಮ ಇರಲಿ. ऐसे सत्य प्रपंच को ब्रह्म की विवर्त रूपता करके मिथ्यापना कल्पना करने विषय कोई भी प्रमाण नहीं है. ಈ ಸತ್ಯ ಪ್ರಪಂಚ ಇಡೀ ಲೋಕವೇನಂತ ಕೇಳಿದ್ರೆ ನಂಬ್ಯದ. ಈ ಪ್ರಪಂಚಕ್ಕೆ ಬ್ರಹ್ಮ ವಿವರ್ತ ರೂಪ ಏನಂತ ಕೇಳಿದ್ರೆ ಅದರ ಉಪಾದಾನ ಕಾರಣದಂತ ಒಂದು ವೇಳೆ ನೀನು ಹೇಳಕ್ ಹೋಗಿದ್ರೆ ಆ ಮಿಥ್ಯಾಪನ ಕಲ್ಪನಾ ಕರ್ಣೆ ವಿಷಯ ಕೊಯ್ ಬಿ ಪ್ರಮಾಣ नहीं. ನಿಮ್ಗೆ ಏನಂತ ಕೇಳಿದ್ರೆ ಮಿಥ್ಯತ್ವ ಹೇಳುದು ವಿವರ್ತ, ಇದ್ರದ್ದು ಅರ್ಥ ಹೇಳ್ತೀನಿ ನಿಮ್ಗೆ. ಮತ್ತು ಶಾಸ್ತ್ರೀಯ ದೃಷ್ಟಿಯಿಂದ ಬಹಳಷ್ಟು ಶಾಸ್ತ್ರದಲ್ಲಿ ಅದಕ್ಕೆ ಹೇಳ್ಯಾರ. ವಿ ಅಂದ್ರೆ ಇಲ್ಲ, ವರ್ತ್ ಅಂದ್ರೆ ಇರುವಿಕೆ. ಯಾವುದಕ್ಕೆ ಇರುವಿಕೆ ಇಲ್ಲ ಅದಕ್ಕೆ ಏನನ್ಬೇಕು? ವಿವರ್ತ. ಆಗ ನಮ್ಮ ಸ್ವರೂಪದಲ್ಲಿ ಇದು ಪ್ರಪಂಚ ಅದ ಏನು ಇಲ್ಲ, ಅದಕ್ಕೆ ಇದಕ್ಕೆ ಏನನ್ಬೇಕು? ಹಿಂಗ ವಿವರ್ತ ಉಪಾದಾನ ಎಷ್ಟು ಮಜಾ ಅದ. ಅದಕ್ಕೆಲ್ಲ ಮುಂದೆ ವಿವರ್ತ ಉಪಾದಾನ ಹೆಂಗ, ಇದು ವಿವರ್ತ ಉಪಾದಾನದಿಂದ ಇದು ಜಗತ್ತು ಹೆಂಗೆ ಹುಟ್ಟ್ಯದ ಅನ್ನೋದು ಅವಾಗ ನೋಡುವ. ಸುಮ್ ಗುರ್ತಿರ್ಲಿ ಅಂತ ಹೇಳೀನಿ. ಪ್ರಮಾಣ ಇದಕ್ಕೆ ಯಾವ ಪ್ರಮಾಣ ನಿಮಗಿಲ್ಲ. ಏನು ಕೇಳಿದ್ರೆ ವಿವರ್ತಧಿಷ್ಠಾನದಿಂದ ಇದು ಜಗತ್ತೇ ಹುಟ್ಟ್ಯದ ಅನ್ನೋದಕ್ಕೆ ಈ ಉಪಾದಾನದಿಂದ ಹುಟ್ಟ್ಯದ ಪ್ರಮಾಣಗಳಿಲ್ಲ ಅಂತ ಹೇಳ್ತಾರೆ. और ता प्रपंच के मिथ्यापणे ते विना ता ब्रह्म को विवर्त अधिष्ठानपणा संभवता नहीं. नोड्री ಇಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ऐसे सत्य प्रपंच को ब्रह्म की विवर्त रूपता करके ಈ ಸತ್ಯ ಪ್ರಪಂಚಕ ಬ್ರಹ್ಮದ ವಿವರ್ತ ರೂಪ ಅಂತ ಹೇಳೋದ್ರಿಂದ ಮಿಥ್ಯಾಪಣ ಕಲ್ಪನಾ ಕರ್ಣೆ ವಿಷಯ ಮಿಥ್ಯಾ, ಇದು ಮಿಥ್ಯಾದಂತ ಈಗ ಕಲ್ಪನೆ ಮಾಡುವುದಕ್ಕೋಸ್ಕರವಾಗಿ कोई भी प्रमाण नहीं, ಯಾವ ಪ್ರಮಾಣನೂ ಇಲ್ಲ. और ता प्रपंच के मिथ्यापणते विना आ प्रपंच के मिथ्यत्व बरदे विना ता ब्रह्म को विवर्त अधिष्ठानपण संभवता नहीं. ಈ ಪ್ರಪಂಚ ಮಿಥ್ಯ ಆದಾಗ ಅವಾಗ ಬ್ರಹ್ಮನಿಗೆ ವಿವರ್ತ ಅಧಿಷ್ಠಾನ ಉಪಾದಾನತ್ವ ಬರ್ತದೆ. ಸುಮ್ಮ ಅಧಿಷ್ಠಾನ ವಿವರ್ತ ಉಪಾದಾನ ಅಂತ ಹೇಳಿದ್ರೆ ಕೆಲಸ ಆಗುವುದಿಲ್ಲ ಅಂತ. ಯಾಕೆ? ಲೋಕಾನುಭವ ಪ್ರಕಾರವಾಗಿ ನೋಡಿದಾಗ ಇದು ಪ್ರಪಂಚ ಸತ್ಯ. ಸತ್ಯ ಪ್ರಪಂಚ ವಿವರ್ತ ಉಪಾದಾನ ಹೆಂಗ? ವಿವರ್ತ ಅಂದ್ರೆ ಇಲ್ಲದ್ದು, ಹೌದಲ್ಲ? ಇದು ಇಲ್ಲದ್ದು ಪ್ರಪಂಚ. ಆ ವಾದಿ ಪ್ರಕಾರವಾಗಿ ಇದ್ದದ್ದು ಇದ್ದ ಪ್ರಪಂಚಕ್ಕೆ ಇಲ್ಲದ ವಿವರ್ತ ಅಧಿಷ್ಠಾನ ಹೆಂಗ ಆಗ್ತದ? ವಿವರ್ತ ಹೆಂಗ ಉಪಾದಾನ ಆಗ್ತದ? ಅಧಿಷ್ಠಾನ ವಿವರ್ತ ಉಪಾದಾನ ಹೇಗೆ ಆಗ್ತದ ಅಂತ ಕೇಳ್ತಾನೆ. ಯಾತೆ ಉಕ್ತ 3 प्रकार के उपादानपणे विषय कोई प्रकार की उपादानपणता ब्रह्म को संभवता नहीं. ನಿಮ್ಮ ಬ್ರಹ್ಮನಿಗೆ ಯಾವ ಉಪಾದಾನತ್ವ ಇಲ್ಲ, ಆರಂಭಕ ಉಪಾದಾನತ್ವ ಇಲ್ಲ, ಮತ್ತು ಪರಿಣಾಮಿ ಉಪಾದಾನತ್ವ ಇಲ್ಲ, ಮತ್ತೇನಪ್ಪಾ ಅಂತ ಕೇಳಿದ್ರೆ ಅಧಿಷ್ಠಾನ ವಿವರ್ತ ಉಪಾದಾನತ್ವನು ಕೂಡ ಇಲ್ಲ. ವಿವರ್ತ ಅಧಿಷ್ಠಾನ ಉಪಾದಾನತ್ವ ಕೂಡ ಅದಕ್ಕೆ ಇಲ್ಲ. ಉಪಾದಾನತ್ವ ಇಲ್ಲಂದ್ರೆ ಈ ಜಗತ್ತಕ್ಕೆ ಕಾರಣ ಹೆಂಗಾಯ್ತದು? ಬ್ರಹ್ಮನಿಂದ ಜಗತ್ತು ಹುಟ್ಟದ ಅಂತ ಹೇಳ್ತೀರಿ, ಹೆಂಗೆ ಹೇಳ್ತೀರಿ ಅಂತ ನಾವು ಎಲ್ಲೆಂದ ನಿಮ್ಮ ತಟಸ್ಥ ಲಕ್ಷಣ ಅಂತ ನಾವು ಯಾರು ವಾದಿ. उपादानपणाता ब्रह्म को संभवता नहीं. क्यों? ता ब्रह्म को जगत का परिणामी भी संभवता नहीं. ಹ್ಯಾಂಗ ವಿವರ್ತ ಅಧಿಷ್ಠಾನ ಉಪಾದಾನ ಸಂಭವಿಸುವುದಿಲ್ಲ ಮತ್ತು ಪರಿಣಾಮಿ ಉಪಾದಾನ ಕೂಡ ಸಂಭವಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ ಕಿವಾತಾ ಬ್ರಹ್ಮ को जगत का कर्तापणा भी संभवता नहीं. ಕರ್ತಾಪಣ ಅಂದ್ರೆ ಅವ ಇದಕ್ಕೆ ನಿಮಿತ್ತ ಕಾರಣ. ಹಂಗ ಉಪಾದಾನ ಕಾರಣ ಇಲ್ಲ, ಹಂಗ ನಿಮಿತ್ತ ಕಾರಣನೂ ಇಲ್ಲ. ಯಾರು? ಬ್ರಹ್ಮ. ಎದಕ್ಕೆ? ಈ ಕಾರ್ಯರೂಪವಾಗಿರ್ತಕ್ಕಂಥ ಜಗತ್ತಿಗೆ ಕಾಹಿತ್ಯ. ಯಾಕೆಂದರೆ कार्य की उत्पत्ति के अनुकूल ज्ञान इच्छा प्रयत्न ये 3 जिस विषय रहे सो करता हुए. कर्ता ಯಾರಾಗ್ತಾರೆ ಅಂತ ಕೇಳಿದ್ರೆ ಕಾರ್ಯದ ಉತ್ಪತ್ತಿಗೆ ಅನುಕೂಲವಾಗಿರ್ತಕ್ಕಂಥ ಜ್ಞಾನ, ಅನುಕೂಲವಾಗಿರ್ತಕ್ಕಂಥ ಇಚ್ಛೆ, ಅನುಕೂಲವಾಗಿರ್ತಕ್ಕಂಥ ಪ್ರಯತ್ನ, ಇವು 3 ಎದರಲ್ಲಿ ಇರ್ತಾವ ಅದಕ್ಕೆ ಏನಂತದ ಶಾಸ್ತ್ರ ಕರ್ತ ಅಂತ. ಇವು 3 ಬ್ರಹ್ಮನಲ್ಲಿ ಇಲ್ಲ.
ಹೆಂಗೋ ನಿಮಿತ್ತ ಕಾರಣ ಹೆಂಗೆ ಉಪಾದಾನ ಕಾರಣ ಆಗಂಗಿಲ್ಲ, ಹಂಗೆ ನಿಮಿತ್ತ ಕಾರಣನೂ ಆಗುವುದಿಲ್ಲ. ಯ ಪೂರ್ವಕ್ಕೆ ಹೇ ಆಯೆ, ಇದು ನಾವು ಹಿಂದೆ ಕರ್ತ ಯಾರಿಗೆ ಅನ್ಬೇಕನ್ನೋ ವಿಚಾರವನ್ನು ಹೇಳ್ಕೊಂಡು ಬಂದಿದ್ದೆವು. ತಾತೆ ಬ್ರಹ್ಮಕ್ಕೆ ಜ್ಞಾನ ಇಚ್ಛಾ ಪ್ರಯತ್ನ ಏನೋ ನಿತ್ಯ ಹೇ ಅಥವಾ ಅನಿತ್ಯ ಹೇ. ಆ ಬ್ರಹ್ಮನಲ್ಲಿರ್ತಕ್ಕಂಥ ಜ್ಞಾನ, ಇಚ್ಛಾ ಮತ್ತು ಪ್ರಯತ್ನ ಇವು ಮೂರು ಏನು ನಿತ್ಯ ಅಂತಿರೋ ಏನು ಅನಿತ್ಯ ಅಂತಿರೋ ಅಂತ ಕೇಳ್ತಾನ ನಾವು. ಜೋ ಕಹೋ ನಿತ್ಯ ಹೇ. ಒಂದು ವೇಳೆ ನೀವು ಅದಕ್ಕೆ ನಿತ್ಯ ಅಂದ್ರೆ ನಿಮ್ಮ ಪೈಕಿ ಯಾರಾದರೂ ಅದಕ್ಕೆ ನಿತ್ಯ ಅಂತ ಹೇಳಿದ್ರೆ तो ಸರ್ವಕಾಲ ವಿಷಯ ಜಗತ್ತಿ ಉತ್ಪತ್ತಿ ಹೋಣಿ ಚಾಹೆ. ಸದಾವ ಕಾಲದಲ್ಲಿ ಕೇಳಿದ್ರೆ ಈ ಜಗತ್ತಿನ ಉತ್ಪತ್ತಿ ಆಗ್ತಾರೆ. ಯಾಕೆ ನಿತ್ಯಲ್ಲ ಅವ ಹೇಗದಂತ ಕೇಳಿದ್ರೆ ಕರ್ತ ಯಾರಿಗಂದಾರೆ ಮೂರಿದ್ರೆ ಕರ್ತ ಅಂದಾರಲ್ಲ. ಏನೇನಿರ್ಬೇಕು? ಜ್ಞಾನ ಇರ್ಬೇಕು, ಇಚ್ಛೆ ಇರ್ಬೇಕು, ಪ್ರಯತ್ನ ಇರ್ಬೇಕು. ಅವು ನಿತ್ಯ ಅಂದ್ರೆ ನಿತ್ಯ ಜ್ಞಾನದ, ನಿತ್ಯ ಇಚ್ಛೆ ಅದ, ನಿತ್ಯ ಪ್ರಯತ್ನ. ಇದು ಜಗತ್ ಹೆಂಗೇನಪ್ಪ ಅಂತ ಕೇಳಿದ್ರೆ ಇದು ಹುಟ್ಟಾನೇ ಇರಬೇಕು. जगत की उत्पत्ति होनी चाहिए, कोई भी काल विषय जगत का प्रलय नहीं होना चाहिए. ಯಾವ ಕಾಲದಲ್ಲಿನೂ ಕೂಡ ಇದು ಪ್ರಳಯ ಆಗಬಾರದು. ಈ ತೋರುವಂತ ಜಗತ್ತ ಯಾವ ಕಾಲಕ್ಕೂ ಇದ್ರ ಪ್ರಳಯ ಆಗಬಾರದು. ಯಾಕೆ? ಅವ ನಿತ್ಯದ, ಯಾರು ಕರ್ತಾ ಪುರುಷ ಹೌದಿಲ್ಲ. ಅವನದೆಲ್ಲ ನೆನಪ ಅಂತ ಕೇಳಿದ್ರೆ ಅವನ ಜ್ಞಾನ ಇಚ್ಛಾ ಪ್ರಯತ್ನ ನಿತ್ಯದ. ನಿತ್ಯ ಅಂದ್ರೆ ಪ್ರಳಯ ಯಾಕೆ ಆಗ್ಬೇಕು? ಯಾವಾಗಲೂ ಜಗತ್ತಿನ ಹೀಗೆ ಇರಬೇಕು. ಇರ್ತದೇನು? ಇರಂಗಿಲ್ಲ. ತಾ करके प्रलय के प्रतिपादन करने हारे शास्त्र का विरोध होवेगा. ಮತ್ತು ಈ ಜಗತ್ತಕ್ಕೆ ಹಂಗೆ ಉತ್ಪತ್ತಿ ಹೇಳ್ಯಾರ, ಹಂಗೆ ಪ್ರಳಯನೂ ಹೇಳ್ಯಾರ. ಆ ಪ್ರಳಯ ಪ್ರತಿಪಾದನೆ ಮಾಡ್ತಕ್ಕಂಥ ಶಾಸ್ತ್ರಕ್ಕೆ ನಿಮ್ಮ ಮಾತು ವಿರೋಧ ಆಗ್ತದೆ ಅಂತ ಹೋವೇಗ. ಅವ್ರು ಜೋ ಕಹೋ ತೇ ಜ್ಞಾನಾದಿಕ ಅನಿತ್ಯ. ಹಿಂಗಿದು ಅಪತ್ತಿ ಬರ್ತದ ಬಾ ಅಂತ ತಿಳ್ಕೊಂಡು ನಿತ್ಯ ಅನ್ನೋದೇ ಇವ ಅನಿತ್ಯ ಅಂತಲ್ಲ. ಅನಿತ್ಯ ಹೇ तो जगत की न्यायी ते ज्ञान इच्छादिक भी कार्य रूपी होवेंगे. ಈಗ ನೋಡ್ರಿ, ಆ ಜಗತ್ತಿದಂತೆ ಜ್ಞಾನ ಇದು ಅನಿತ್ಯ ಅಂದ್ರೆ ಈ ಜ್ಞಾನಾದಿಕಗಳು ಜಗತ್ಕಿ ನ್ಯಾಯ ಅಂದ್ರೆ ಜಗತ್ತದಂತೆ. ಇದು ಜಗತ್ತೇ ಹಾಗಪ್ಪ ಅಂತ ಕೇಳಿದ್ರೆ ಇದು ಅನಿತ್ಯದಲ್ಲೂ ಹಂಗೆ ಜ್ಞಾನ ಇಚ್ಛಾ ಕಾರ್ಯರೂಪವಾಗಿರ್ತಕ್ಕಂಥ ಪ್ರಯತ್ನ ಇವೆಲ್ಲವೂ ಏನಾಗಬೇಕಂತ ಕೇಳಿದ್ರೆ ಅನಿತ್ಯವೇ ಆಗ್ಬೇಕಾಯ್ತು. ಯಾತೆ ತಿನ್ನ ಜ್ಞಾನಾದಿಕೋಂಕು ಬ್ರಹ್ಮ ಕಾ ಆಶ್ರಿತಪಣ ನೈ ಹೋವೇಗ. ಈ ಜ್ಞಾನಾದಿಗಳಿಗೆ ಏನು ಬ್ರಹ್ಮ ಆಶ್ರಿತದನಲ್ಲ. ಯಾಕೆ? ಜ್ಞಾನ ಯಾರಿಗೆ ಅದಂತ ಕೇಳಿದ್ರಿ, ಜ್ಞಾನ ಆ ಬ್ರಹ್ಮನಿಗೆ ಜ್ಞಾನ ಅಂತೀರಿ. ಇಚ್ಛಾ ಯಾರದಂತ ಕೇಳಿದ್ರೆ ಆ ಬ್ರಹ್ಮಂದೇ ಇಚ್ಛೆ ಅದಂತೀರಿ. ಮತ್ತು ಪ್ರಯತ್ನ ಯಾರದಂತ ಕೇಳಿದ್ರೆ ಆ ಬ್ರಹ್ಮಂದೇ ಅಂತೀರಿ. ಬ್ರಹ್ಮ ಹೇಗದನ? ನಿತ್ಯದನ. ಇವೆಲ್ಲ ಹೆಂಗದವ? ಅನಿತ್ಯದವ. ಅನಿತ್ಯ ವಸ್ತುವಿಗೆ ನಿತ್ಯ ವಸ್ತು ಹೆಂಗೆ ಆಶ್ರಯ ಆಗ್ತದ? ಆಶ್ರಿತಪಣ ಸಂಭವಿಸೋದಿಲ್ಲ. ನಿತ್ಯದಲ್ಲಿ ನಿತ್ಯನೇ ಇರಬೇಕು. ನಿತ್ಯದಲ್ಲಿ ಅನಿತ್ಯ ಹೆಂಗಿರ್ತದ? ಎಲ್ಲಿ ಕತ್ಲೆದ ಅಲ್ಲಿ ಬೆಳಕು ಹೆಂಗಿರ್ತದ? ಎಲ್ಲಿ ಬೆಳಕದ ಅಲ್ಲೇ ಕತ್ಲೆ ಇರ್ತದ. ಯಾಕೆ? ತಮ ಪ್ರಕಾಶವತ್ತು ವಿರುದ್ಧ ಸ್ವಭಾವ. ಹಂಗೆ ನಿತ್ಯ ಅನಿತ್ಯಕ್ಕೂ ವಿರೋಧದ. ಅದಕ್ಕೆ ನಿತ್ಯವಾಗಿರ್ತಕ್ಕಂಥ ಬ್ರಹ್ಮನಲ್ಲಿ ಇವು ಅನಿತ್ಯವಾಗಿರ್ತಕ್ಕಂಥವು ಹೆಂಗಿರ್ತವೆ? ಇವು ಹೆಂಗೆ ಆಶ್ರಯಿತ ಇರ್ತವೆ? ಅವ ಹೆಂಗೆ ಆಶ್ರಯ ಆಗ್ತಾನಂತ ಹಿಂಗೆ ಆಕ್ಷೇಪ. जिस कारण ते ब्रह्म को पूर्व अपरिणामीपण ही कथन करी आए है. ಅದಕ್ಕೆ ಈ ಬ್ರಹ್ಮನಿಗೆ ಪೂರ್ವ ಅಂದ್ರೆ ಮೊದಲು ಏನಂತ ಹೇಳ್ಯಾರ? ಅಪರಿಣಾಮೀಪಣ ಹಿ ಕಥನ ಕರಿಯಾಯೆ. ಅವನಲ್ಲಿ ಯಾವ ಪರಿಣಾಮನೂ ಇಲ್ಲ, ಯಾವ ವಿಕಾರನೂ ಇಲ್ಲ. ಯಾರಿಗೆ? ಬ್ರಹ್ಮನಲ್ಲಿ. ಹಿಂಗ ಅವಿಕಾರಿ ಬ್ರಹ್ಮದಂತ ಹೇಳ್ಕೊಂಡು ಬಂದಿರಿ. इस प्रकार ता ब्रह्म विषय उपादान पणे का तथा कर्ता पणे का असंभव है. ಈ ಪ್ರಕಾರವಾಗಿ ವಿಚಾರ ಮಾಡಿ ನೋಡಿದ್ರೆ ಆ ಬ್ರಹ್ಮನಲ್ಲಿ ಉಪಾದಾನತ್ವ ಮತ್ತು ಕರ್ತೃತ್ವ ಇವು ಎರಡು ಹೇಗದವ ಅಂತ ಕೇಳಿದ್ರೆ ಅಸಂಭವೇ ಅದಾವಂತ ಹೇಳ್ತಾ ಇದ್ದ. ನಾವು ಸಂಭವಿಸುವುದಿಲ್ಲ. ಅಭಿನ್ನ ನಿಮಿತ್ತೋಪಾದಾನ ಕಾರಣತಾ ಭೀ ಸಂಭವ್ಯನೇ. ಮತ್ತು ಇವೇ ಉಪಾದಾನತ್ವೇ ಸಂಭವಿಸುವುದಿಲ್ಲ ಅಂದ್ರೆ ನಿಮಿತ್ತವೇ ಸಂಭವಿಸುವುದಿಲ್ಲ ಅಂದ ಮೇಲೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಬ್ರಹ್ಮ ಈ ಜಗತ್ತಿಗೆ ಅದಂತ ಹೇಳ್ತಿರಲ್ಲ, ಇದು ಆದ್ರೂ ಕೂಡ ಸಂಭವಿಸುವುದು ಇಲ್ಲ. ಯಾತೆ पूर्व कथन कर्या जगत के उत्पत्ति स्थिति लय को कारणता रूप ब्रह्म का तटस्थ लक्षण असंगत है. ನೀವು ಹಿಂದೆ ಹೇಳಿಕೊಂಡು ಬಂದಂತೆ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಕಾರಣತ್ವ ರೂಪ ಬ್ರಹ್ಮದೇನ ತಟಸ್ಥ ಲಕ್ಷಣ ಹೇಳಿರಲ್ಲ, ಆ ತಟಸ್ಥ ಲಕ್ಷಣನೇ ಸಂಭವಿಸುವುದಿಲ್ಲ ಅಂತ ಈಗ ವಾದಿ ಸಿದ್ಧ ಮಾಡ್ತಾ ಇದ್ದಾನೆ. ಅವ್ರ ಕಾರಣತೆ ವಿನಾ ಕಾರ್ಯಕ್ಕೆ ಉತ್ಪತ್ತಿ ಹೋತಿನೇ. ಯಾವುದೇ ಕಾರ್ಯ ಹುಟ್ಟಬೇಕಾಗಿದ್ರೆ ಇಲ್ಲಿ ನಾವು ಹೇಳಿರ್ತಕ್ಕಂಥ ಕಾರಣ ಯಾವ? ಉಪಾದಾನ ಮತ್ತು ನಿಮಿತ್ತ
ಇವು ಎರಡು ಕಾರಣ ಬಿಟ್ಟರೆ ಮತ್ತೆ ಬೇರೆ ಕಾರಣದಿಂದ ಇದು ಜಗತ್ತೇ ಹುಟ್ಟುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. उत्पत्ति होती नहीं याते इस जगत रूप कार्य का भी ता ब्रह्मते भिन्न कोई कारण मान्या चाहिए. ಅದಕ್ಕೆ ಈ ಜಗತ್ತಿ ರೂಪ ಕಾರ್ಯ ಇದು ನಮ್ಮ ಕಣ್ಣಿಗೆ ಕಾಣಿಸ್ತದಂದ್ರೆ ಬ್ರಹ್ಮಕ್ಕಿಂತಲೂ ಬೇರೆ ಯಾವುದಾದ್ರೂ ಈ ಜಗತ್ತು ಉತ್ಪತ್ತಿಗೆ ಕಾರಣದಂತೆ ಹೀಗೆ ನೀವು ಅಂಗೀಕರಿಸಲೇಬೇಕು, ಅದು ಮಾನ್ಯ ಮಾಡಲೇಬೇಕು ಅಂತ ಹೇಳ್ತಾನೆ. ಯಾರು ವಾದಿ? ನಾನು ಬೆನ್ನ ಹತ್ತಿ ಬರ್ಬೇಕು, ನೀವು ನಾ ಹೆಂಗೆ ಹೇಳಕತ್ತೀನಿ ಹಂಗ ನೀವು ವೃತ್ತಿ ಮಾಡಿ ಕೇಳಬೇಕು. ಅಂದಾಗ ಏನಾಗ್ತದ ಅಂತ ಕೇಳಿದ್ರೆ ಶಾಸ್ತ್ರ ಹಿಡಿಸ್ತದ, ಇಲ್ಲ ಅಂದ್ರೆ ಹಿಡಿಸಂಗಿಲ್ಲ. ಮತ್ತೆ ಲಕ್ಷಕ सो ऐसा कारण सत्व रजतम ये तीन गुण रूप प्रधान है. ಅದಕ್ಕೇನಂತ ಕೇಳಿದ್ರೆ ಬ್ರಹ್ಮಕ್ಕಿಂತಲೂ ಭಿನ್ನವಾಗಿರ್ತಕ್ಕಂಥದ್ದು ಒಂದು ಕಾರಣ ಹೇಳಲೇಬೇಕಂದ್ರೆ ಅದು ಯಾವ ಕಾರಣ ಅಂತ ಕೇಳಿದ್ರೆ ಸತ್ವ ರಜತಮ ಇನ್ನು ತೀನು ಗುಣ ರೂಪ ಪ್ರಧಾನ ಹೇ. ಆ ಬ್ರಹ್ಮನಕ್ಕಿಂತಲೂ ಬೇರೆ ಆಗಿರ್ತಕ್ಕಂಥದ್ದು ಸತ್ವ ರಜತಮ ಗುಣದಿಂದ ಯುಕ್ತವಾಗಿರ್ತಕ್ಕಂಥದ್ದು ಪ್ರಧಾನವೇ ಏನದಂತ ಕೇಳಿದ್ರೆ ಉಪಾದಾನ ಕಾರಣ. ಎದಕ್ಕೆ? ಈ ಜಗತ್ತಕ್ಕೆ ಹಿಂಗೆ ನಂಬ್ರಿ ಅಂತ ನಾವು ತಾ ಪ್ರಧಾನತೆ ही महतत्वादी क्रम करके यह जगत उत्पन्न हुए हैं. ನೋಡಿ, ಆ ಪ್ರಧಾನದಿಂದಲೇ ಮಹತ್ತತ್ವಾದಿಕ ಕ್ರಮ ಕರಿಕೆ, ಮಹತ್ತತ್ವ, ಅಹಂಕಾರ ಮತ್ತೇನಂತ ಕೇಳಿದ್ರೆ ಪಂಚತನ ಮಾತ್ರೆ ಸಾಂಖ್ಯ ಶಾಸ್ತ್ರ ಪ್ರಕಾರವಾಗಿ ಏನಂತ ಕೇಳಿದ್ರೆ ಜಗತ್ತೇ ಉತ್ಪತ್ತಿಯ ಕ್ರಮ ಹೇಳ್ಕೊಂಡು ಬಂದಾರ. ಹಾಗಿದ್ರೆ ಜಗತ್ತೇ ಹುಟ್ಟದಂತ ನಂಬ್ರೆ ಅಂತ ನಾವು इस प्रधान को परिणामी रूप होने थे. आ प्रधान का परिणामी रूप उपादानत्व इरोणद्रदिंद जगत के जन्मादिकों की कारणता संभव है. ಈ ಜಗತ್ತಿನ ಜನ್ಮಾದಿಕ ಕಾರಣಕ್ಕದ ಏನಂತ ಕೇಳಿದ್ರೆ ಸಂಭವದ ಅದಕ್ಕೆ ಕಾರಣ ಆಗ್ಬಹುದು. ಯಾವುದು ಅಂತ ಕೇಳಿದ್ರೆ ಪ್ರಧಾನ. ಅವ್ರ ಆತ್ಮರೂಪ ಪುರುಷ ತೋ ಅಸಂಗ ಹೇ. ಆತ್ಮರೂಪ ಪುರುಷ ಆಗದ ಅಂತ ಕೇಳಿದ್ರೆ ಅಸಂಗ, ಅವೇನು ಮಾಡಂಗಿಲ್ಲ. ಯಾರು? ಆತ್ಮ. ಎಲ್ಲ ಮಾಡುವುದು ಯಾವುದು ಅಂತ ಕೇಳಿದ್ರೆ ಪ್ರಧಾನ. ಎಲ್ಲ ಮಾಡುವುದು ಪ್ರಧಾನ ಅಂದ್ರೆ ಈ ಜಗತ್ತಿಗೆ ಉಪಾದಾನ ಕಾರಣ ಯಾರಂತ ಹೇಳ್ರಿ? ಪ್ರಧಾನ. ಪ್ರಧಾನ ಉಪಾದಾನ ಕಾರಣ ಅಂತ ಹೇಳಿ. ಅನ್ಯತಾ ನೀವು ಆತ್ಮ ಬ್ರಹ್ಮದ ಉಪಾದಾನ ಕಾರಣ ಕೇಳಬೇಡ್ರಿ. ಯಾಕದ ಅಸಂಗದ. ಏನಂದ್ರಿ? ಅಸಂಗ. ಅದು ಯಾರ್ದು ಸಂಗ ಮಾಡೋದಿಲ್ಲ, ಯಾರಿಗೂ ಸಂಬಂಧ ಬರುವುದೇ ಇಲ್ಲ. ಸಂಬಂಧ ವಿರಹಿತದ. ಯಾವುದೇ ಒಂದು ಕಾರ್ಯ ನಡೆಸಬೇಕಾದ್ರೆ ಸಂಬಂಧದಿಂದ ಕಾರ್ಯ ಆಗಂಗಿಲ್ಲ. ಏನಾಗ್ತದೆ? ಸಂಬಂಧ ಬೇಕೋ ಬೇಡವೋ? ಸಂಬಂಧ ಇಲ್ಲದೆ ಕಾರ್ಯ ನಡೀತದೇನೋ? ನಡೆಯಂಗಿಲ್ಲ. ಮತ್ತಿದು ಹೆಂಗದ ಆತ್ಮ ಅಂತ ಕೇಳಿದ್ರೆ ಅಸಂಗದ, ಸಂಬಂಧವೇ ಇಲ್ಲ. ಅಂದ್ರೆ ಜಗತ್ತು ಹೆಂಗೆ ಹುಡ್ತದ ಅಂತ ಹೀಗೆ ಕೇಳ್ತಾನೆ. ತಥಾ ನಿರ್ವಿಕಾರ. ಮತ್ತೇನು? ನಿರ್ವಿಕಾರ. ಅದರಲ್ಲಿ ಯಾವ ಪರಿಣಾಮನೂ ಇಲ್ಲ, ಯಾವ ವಿಕಾರನೂ ಇಲ್ಲ. ಯಾತೆ ತಾ ಪುರುಷ ವಿಷಯ. ಆ ಪುರುಷನಲ್ಲಿ ಜಗತ್ತಿ ಕಾರಣತ ಸಂಭವತಿನೇ. ಅದಕ್ಕೆ ಆತ್ಮನಿಗೆ ಪುರುಷ ಅಂತ ಕರೆದರ ಯಾರು? ಸಾಂಖ್ಯರು. ಪುರುಷ ಅಂತ ಕರೆದ. ಯಾರು ಎಲ್ಲಿ ಯಾರಿಗೆ ಹೆಂಗೆ ಕರೆದರ ಅನ್ನೋದು ಗುರುತಿದೆ. ಅಂದ್ರೆ ಅದು ಇದು ಯಾರು ಮಾತಾಡಕತ್ತಾರ ಅನ್ನೋದು ಗುರುತಾಗ್ತದೆ. ಹೌದಿಲ್ಲ? ಅದಕ್ಕಿಲ್ಲ ಏನಂತ ಕೇಳಿದ್ರೆ ಸಾಂಖ್ಯ ಶಾಸ್ತ್ರ ಪ್ರಕಾರವಾಗಿ ವಿಚಾರ ಮಾಡಿದ್ರೆ ಆ ಪುರುಷನಲ್ಲಿ ಜಗತ್ತದ ಕಾರಣತ ಸಂಭವಿಸುವುದೇ ಇಲ್ಲ. इस प्रकार की शंका करने हारे सांख्यों के खंडन करने वास्ते ता उक्त तत्पदार्थ का विभाग करे हैं. और किस प्रकार शंका करने हारे? ಹೀಗೆ ಶಂಕಾ ಮಾಡ್ತಕ್ಕಂಥವನು ಯಾರು ಅಂತ ಕೇಳಿವ? ಸಾಂಖ್ಯ ಶಾಸ್ತ್ರ ಸಂಸ್ಕಾರ ಉಳ್ಳವನ. ಯಾರಿಗೆ ಯಾವ ಸಂಸ್ಕಾರ ಇರ್ತದ ಹಂಗೆ ಅವ್ರ ವ್ಯವಹಾರ ಇರ್ತದ್ರಿ. ಈಗ ನಿಮ್ಮ ಹುಬ್ಬಳ್ಳಿಗೆ ಸಾಕಷ್ಟು ಬಸ್ ಬರ್ತಾವ, ಹೊರಗಿನ ಬಸ್ ಬರ್ತಾವ, ಟ್ರೈನು ಬರ್ತಾವ, ಮತ್ತೆ ಕೇಳಿದ್ರೆ ವಿಮಾನನೂ ಬರ್ತಾವ. ಎಲ್ಲಿಂದ ಬರ್ತಾವ ಅನ್ನೋದು ಗುರುತಾಗ್ತದಿಲ್ಲ. ಇವು ಎಲ್ಲಿಂದ ಬಂದಾವ ಅನ್ನೋದು ನಿಮ್ಗೆ ಗುರುತಾಗ್ತದೆ. ಹಂಗ ಹುಬ್ಬಳ್ಳಿಗೆ ಇವೆಲ್ಲ ಬಂದಾವ. ಎಲ್ಲಿ ಇವು ಹೇಳಾವು, ಕೇಳಾವು, ಹೊರಗೆ ತಿರ್ಗ್ಯಾಡವು, ಇವು ಬಂದಾವ. ಹೌದಿಲ್ಲ? ಇವು ಎಲ್ಲಿಂದ ಬಂದಾವ ಅನ್ನೋದು ಗುರುತಾಗ್ತದೆ. ಯಾಕೆ? ಅವ್ರ ವ್ಯವಹಾರ ಮೇಗಿಂದ. ये कहाँ से आई है ये गाड़ी है मालूम पड़ते ಗುರುತಾಗ್ತದೆ. ಪಾಯ ಇದು ಗಾಡಿ ಎಲ್ಲಿಂದ ಬಂದ ಅನ್ನೋದು ಗುರುತ ಆಗ್ತದೆ. ಹೌದಿಲ್ಲ? ಒಳ್ಳೇನಪ್ಪ ಅಂತ ಕೇಳಿದ್ರೆ ಏನ್ರಿ ಅಂತವ್ರಿ ಅವ್ರು. ಅವ್ರಿಗೆ ನೋಡಿದ್ರೆ ದೇವ್ರು ನೋಡ್ದಂಗೆ ಆಗ್ತದೆ ನೋಡ್ರಿ. ಎಷ್ಟು ಸಮಾಧಾನ, ಎಷ್ಟು ಶಾಂತ, ಎಷ್ಟು ತಿಳುವಳಿಕೆ. ಅಂದ್ರೆ ಇದು ಎಲ್ಲಿಂದ ಬಂದೋದ್ರು ತಿಳ್ಕೊಬೇಕು ಗಾಡಿ.
ಎಲ್ಲಿ ಬಂದದ ಇದೇನಪ್ಪ ಅಂತ ಕೇಳಿದ್ರೆ ಈ ಗಾಡಿ ಎಲ್ಲಿ ಬಂದ ಸತ್ಸಂಗದಿಂದೇ ಬಂದ. ಹೋದ ಜನ್ಮದಲ್ಲಿ ಏನಂತ ಕೇಳಿದ್ರೆ ಇದು ಸತ್ಸಂಗನೇ ಮಾಡ್ಯಾರ, ಏನೋ ಅಲ್ಪ ಸ್ವಲ್ಪ ಕೆಲಸ ಉಳದದ, ಅದಿಟ್ಟು ಮುಗಿಸಾಕೇನಂತ ಕೇಳಿದ್ರೆ ಇದು ಬಂದದ ಅಂತ ತಿಳ್ಕೊಬೇಕಿದು. ಇದು ಗಾಡಿ ಎಕಡೆ ಬಂದದ ವಾಯ, ಮತ್ತ ಕುಣಿದ್ಯಾಡಿ ಸಂಸಾರ ಮಾಡ್ತದಂದ್ರ ಇದು ಎಕಡೆ ಬಂದದ ಗಾಡಿ ಗುರ್ತಕ್ಕದಲ್ಲಿ ಇದು ವಾಯ. ಅಂಡ್ರ ಮಕ್ಕಳಂದ್ರೆ ನೋಡ್ರಿ, ಯಾವಾಗ ನೋಡ್ರಿ ಅವನ ಏನ್ ಮಾತಾಡಿದ್ರೆ ಅದ ಸುದ್ದಿ ಮಾತಾಡ್ತಿರ್ತಾನ ನಾವು. ಇದು ಬಸ್ ಎಲ್ಲಿ ಬಂದದ ತಿಳ್ಕೊಬೇಕು. ವಾಯ ಪ್ರಪಂಚ ಟು ಹುಬ್ಬಳ್ಳಿ ಬಂದದ ತಿಳ್ಕೊ, ಅಲ್ಲಿದೆ ಬಂದದ ಗಾಡಿ ಅಂತ ತಿಳ್ಕೊಬೇಕು. ಹೌದಲ್ಲ? ಮತ್ತಿದೆಲ್ಲ ಬಿಟ್ಟೇನಂತ ಕೇಳಿದ್ರೆ ಪಾಪ ಗುರುತಿಲ್ಲ, ಪುಣ್ಯ ಗುರುತಿಲ್ಲ, ಧರ್ಮ ಗುರುತಿಲ್ಲ, ಅಧರ್ಮ ಗುರುತಿಲ್ಲ, ಏನಿಲ್ಲ. ಸ್ವಾಮಿ ಏನಂತ ಕೇಳಿ ನಾಯಿ ಬಗಳ್ದಂಗೆ ಬಗಳ್ತದ. ಇದು ಯಾಕಡೆ ಬಂದದ ತಿಳ್ಕೊಬೇಕು. ವಾಯ ಗಾಡಿ ಇದು ಆ ಪಶುವಿನಿಂದ ಬಂದದಂತ ತಿಳ್ಕೊಬೇಕು. ಮನುಷ್ಯದ್ರು ಆ ಕಡೆ ಬಂದದಂತ ತಿಳ್ಕೊಬೇಕು. ಹಿಂಗೆಲ್ಲ ಏನಂತ ಕೇಳಿದ್ರೆ ಅವು ವ್ಯವಹಾರ ಮ್ಯಾಗಿಂದ ಗುರುತಾಗ್ತದೆ ಯಾವ ಗಾಡಿ ಎಲ್ಲಿದು ಬಂದಾವ. ಅವ್ರ ವ್ಯವಹಾರ ಮ್ಯಾಗಿಂದ ಎಲ್ಲ ಗುರುತ ಆಗ್ತದೆ. ಅದಕ್ಕೆ ಏನಂತ ಕೇಳಿದ್ರೆ ಇಲ್ಲಿ ಹೇಳ್ತಾರಲ್ಲ, ಶಂಕಾಕರಣೆ ಹಾರೆ ಸಾಂಖ್ಯೋಂಕಿ ಖಂಡನ ಕರಣೆ ವಾಸ್ತೆ. ಹಿಂಗೆ ಶಂಕಾ ಮಾಡ್ತಕ್ಕಂಥ ಇದು ಯಾರು ಶಂಕಾ ಮಾಡ್ಯಾರ ಅಂತ ಕೇಳಿದ್ರೆ ಸಾಂಖ್ಯ ಶಾಸ್ತ್ರ ಸಂಸ್ಕಾರ ಉಳತಕ್ಕಂಥ ವಾದಿ ಅದ ನೀವು. ತಾ ಉಕ್ತ ತತ್ಪದಾರ್ಥಕ ವಿಭಾಗ ಕರೆ. ಇಲ್ಲಿ ಆ ಉಕ್ತ ಅಂದ್ರೆ ಹೇಳಿ ಮುಕ್ಕೊಂಡು ಬಂದಿರತಕ್ಕಂಥ ತತ್ವಂ ಪದಾರ್ಥ ಏನು ನಾವು ಉಪದೇಶ ಮಾಡಿದಲ್ಲ ಮಹಾವಾಕ್ಯದಲ್ಲಿ, ಆ ತತ್ಪದಾರ್ಥದ ವಿಭಾಗ ಕರಿಕೆ, ಅದರದ ವಿಭಾಗ ಮಾಡಿ. सो तत्पद का अर्थ दो प्रकार का है। तत्पद अर्थ एष्टातवरी ಎರಡು ಪ್ರಕಾರದಾಗ್ತದೆ। एक तो वाचार्थ हुए, दूसरा लक्षार्थ हुए। ಒಂದು ವಾಚಾರ್ಥ ಆಗ್ತದೆ, ಒಂದು ಲಕ್ಷಾರ್ಥ ಆಗ್ತದೆ। ಅದು ಹೆಂಗ ವಾಚಾರ್ಥ ಹೆಂಗ ಲಕ್ಷಾರ್ಥ ಅದೆಲ್ಲ ಹೇಳಕ್ಕೆ ಈಗ ಸಮಯ ಇಲ್ಲ। ಆ ಸಮಯ ಮತ್ತೆ ನಾಳೆ ಏನಂತ ಕೇಳಿದ್ರೆ ಇದಕ್ಕೆ ಬರ್ತದೆ। ಆ ಟೈಮ್ನಾಗ ಏನಂತ ಕೇಳಿ ನೋಡೋಣ ಅಂತ ಹೇಳುತ್ತೆ। ಈ ವಾಕುಷ್ಪ ರೂಪ ಸೇವೆ ಜಗದ್ಗುರು ಸಿದ್ಧಾರೂಢರ ಅಡಿದಾವರಿಗಳಲ್ಲಿ ಸಮರ್ಪಿಸುತ್ತ ಈ ಉಪನ್ಯಾಸಕ್ಕೆ ವಿರಾಮ।